वन्दे वेदान्तदेशिकं लक्ष्मीनाथसमारम्भां नाथयामनमध्यमाम् अस्मदाचार्यपर्यन्तां वन्दे गुरुपरम्परां यो नित्यमच्युतपदाम्बुजयुग्मरुक्मां व्यामोहितस्तदितराणि तृणाय मेने अस्मद्गुरोर्भगवतोऽस्य दैकसिन्धोः रामानुजस्य चरणौ शरणं प्रपद्ये मातापिता युवतिस्तनया विभूतिः सर्वं यदेव नियमेन मदन्मयानः आद्यस्य न कुलपतेर्वकुलाविराहं श्रीमत्तदङ्घ्रिकुलं प्रणमामि मूर्धान् भूतं सरश्च माधाग्वयपट्टनहात श्रीभक्तिसारकुलशेखर योगिवाहान् भक्ताङ्घ्रिरेणुवरकारेतीन्द्रविश्रां श्रीमत्पदाङ्कुशमुनिं प्रणतोऽस्मि नित्यं शुक्लाम्बरधरं विष्णुं शशिवर्णं चतुर्भुजम् यस्य द्विरदवक्त्राद्याः पारिषद्याः परश्रुतं विघ्नं निघ्नन्ति सततं विश्वक्सेनं नमाश्रये दिव्याकारं सरोजाक्षं शङ्खचक्रगदाधरं ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे व्यासं वसिष्ठनप्तानं शक्तेः पौत्रमकल्मषं पराशरात्मजं वन्दे शुकदातं तपोनिधिं व्यासाय विष्णुरूपाय व्यासरूपाय विष्णवे जयति पराशरसूनुः सत्यवती दयानन्दनो व्यासः कृष्णं कमलपत्राक्षं पुण्यश्रवणकीर्तनं वासुदेवं जगद्योनिं नारायणं नमस्कृत्य नरं चैव नरोत्तमं कृष्णं कमलपत्राक्षं पुण्यश्रवणकीर्तनं कृष्णाय यादवेन्द्राय ज्ञानमुद्राय योगिने नमोऽस्तु ते व्यासविशालबुद्धे पुल्लारविन्दाय तपत्रनेत्रः युधिष्ठिरो धर्ममयो महद्रुमः स्कन्धोऽर्जुनो भीमसेनोऽस्य शाखाः भीष्मद्रोणतटा जयद्रथजला गान्धार नीलोत्पला शल्यग्राहवती कृपेण सोत्तीर्ण खलु पाण्डवैरणनदे कैवर्तके धर्मे चार्थे जगामे च मोक्षे च भरतर्षभः इतिहासस्थितम् अष्टमयी समेता श्रीकृष्णाय परब्रह्मणे नमः। अथ श्रीमन्महाभारतादिपर्वे अंशावतरण पर्वं षष्ठी अध्याय आयितु 60ನೇ अध्याय 61 अष्टमयी समेತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ ವೈಶಂಪಾಯನ ಜನಮೇ ಜನಿಗೆ ಭಾರತ ಕಥೆಯನ್ನು ಹೇಳಿದ್ರು ನಿನ್ನೆ ದಿವಸ ನೋಡಿದ್ವಿ ವ್ಯಾಸರು ತಮ್ಮ ಶಿಷ್ಯರಿಗೆ ಹೇಳಿದ್ರು ಜನ್ಮೇಜಯ ಕೇಳ್ತಾ ಇದ್ದಾನೆ ಕಥೆ ಹೇಳುವನಿಗೆ ಅಂತ ನಾನು ಹೇಳಿದ್ನಲ್ಲ ಮೊದಲು ಅಂತ ಅದನ್ನು ಹೇ ರಾಜೇಂದ್ರ ಪಾಂಡುಕುಮಾರರಾದ ಧರ್ಮರಾಜಗಳು ಆದಿಗಳು 5 ಕೂಡ ಪಂಚಪಾಂಡವರು ದುರಾತ್ಮರಾದ ಧೃತರಾಷ್ಟ್ರನ ಮಕ್ಕಳ ವಿರೋಧಕ್ಕೆ ಪಾತ್ರರಾದದ್ದು ಹೇಗೆ ಎಂಬುದನ್ನು ಹೇಳ್ತೇನೆ ಕೇಳು. ಆದರೆ ಮೊದಲು ನಮ್ಮ ಗುರುವಿನಲ್ಲಿ ಮನಸ್ಸನ್ನ ಬುದ್ಧಿಯನ್ನ ಧ್ಯಾನವನ್ನ ನೆಲೆಗೊಳಿಸಿ ಅವರಿಗೆ ನಮಸ್ಕರಿಸಿ ಆಮೇಲೆ ಬ್ರಾಹ್ಮಣರನ್ನ ಇತರ ವಿದ್ವಾಂಸರನ್ನೆಲ್ಲ ಮನಸ್ಸಿನಿಂದಲೇ ಪೂಜಿಸಿ ಆಮೇಲೆ ವ್ಯಾಸ ಮಹರ್ಷಿಯ ಮತಾನುಸಾರವಾಗಿ ಪೂರ್ಣವಾಗಿ ಭಾರತ ಕಥೆಯನ್ನೆಲ್ಲ ನಿನ್ಗೆ ಹೇಳ್ತಾನೆ. ಎಲ್ಲಿ ಹೋದ್ರು ಕೂಡ ಗುರು ಪರಂಪರೆಯನ್ನ ಅನುಸಂಧಾನ ಮಾಡುವಂಥದ್ದು. ಈಗ ರಹಸ್ಯತ್ರಿ ಸಾರದಲ್ಲಿ ಒಂದು ಸಪರೇಟ್ ಅಧಿಕಾರನೇ ಇಟ್ರು ಗುರು ಪರಂಪರೆ. ನೀವೇನಾದ್ರು ಅಧ್ಯಾತ್ಮದ ಚಿಂತನೆ ಮಾಡಿದ್ರೆ ಮೊದಲು ಗುರುಗಳನ್ನ ನೆನೆಸ್ಬೇಕು. ಆ ಗುರು ಪರಂಪರೆಯಲ್ಲಿ ಬರೋದು ಅದಕ್ಕಾಗಿನೇ ಎಲ್ಲ ತನಿಯಗಳು ರಾಮಾನುಜ ದಯಾಪಾತ್ರಮ್ಮ ಭೂತಂ ಸರಶ್ಚ ಮಾತಾಪಿತಾಯು ಇವೆಲ್ಲ ಹೇಳಿದ್ರೆ ಮೊದಲು ಆಳ್ವಾರಗಳು ಆಚಾರ್ಯರು ಎಲ್ಲ ಬರ್ತಾರೆ. ಅವರೆಲ್ಲರನ್ನ ನಮಿಸಿ ಆಮೇಲೆ ಮಾಡ್ಬೇಕು ಅಂತ ಅದಕ್ಕಾಗಿ ಹೇಳ್ತಾನೆ. ಪ್ರೊಸೀಜರ್ ಹೇಗೆ ಅಂತಂದ್ರೆ ಹೀಗೆ ಅಂತ. ವೈಶಂಪಾಯನ ಜನಮೇಜಯನಿಗೆ ಭಾರತ ಕಥೆಯನ್ನ ಇವೆಲ್ಲ ಗುರುಗಳಿಗೆ ವಂದನೆ ಮಾಡಿ ಆಮೇಲೆ ಹೇಳ್ತೀನಿ ಇಂದ ಹೇ ಮಹಾರಾಜ, ಆ ಪುಣ್ಯ ಕಥೆಯನ್ನ ಕೇಳುವುದಕ್ಕೆ ನೀನು ತಕ್ಕ ಪಾತ್ರ ಎನಿಸಿರುವೆ. ಇದು ಇನ್ನೊಂದು ಬಹಳ ಮುಖ್ಯವಾದದ್ದು. ಒಬ್ಬ ಶ್ರೋತೃ ಸರಿಯಾದವನಿರ್ಬೇಕು. ಶ್ರೋತ್ರಿಯನಾದವನು ಒಬ್ಬನನ್ನ ಮುಂದೆ ಕೂರಿಸ್ಕೊಂಡು ಅವನನ್ನ ಉದ್ದೇಶ ಇಟ್ಕೊಂಡು ಬೇರೆ ಎಲ್ಲರೂ ಕೇಳುವಂತ. ಇದು ಭಾಗವತದಲ್ಲೂ ಕೂಡ ಇದು ಶ್ರೋತೃವಿಗೂ ಒಂದು ಸ್ಥಾನ, ಅವನಿಗೂ ಒಂದು ಜಾಗವನ್ನು ಕೊಟ್ಟು ಮಾಡುವಂತ ಶ್ರದ್ಧೆಯಿಂದ ಅವನು ಕೂತ್ಕೊಂಡು ಇಬ್ಬರು ಗುರು ಪರಂಪರೆಯನ್ನ ವಂದಿಸಿ ಆಮೇಲೆ ಇವನು ಹೇಳೋದು ಅವನು ಕೇಳುವಂತ, ಅವನ ಜೊತೆಗೆ ಬೇರೆಯವರು ಇರುವಂತ, ಹೀಗೆ ಬರುವಂತದ್ದು. ಅಲ್ಲದೆ ನನ್ನ ಗುರುವಿನಿಂದ ನಾನು ಭಾರತದ ಕಥೆಯನ್ನು ಗ್ರಹಿಸಿದ ಮೇಲೆ
ಇದನ್ನು ನಿನ್ನಂತಹ ಸತ್ಪಾತ್ರಕ್ಕೆ ಹೇಳಬೇಕೆಂದು ಅವರು ತಮ್ಮ ಬಾಯಿಂದಲೇ ನನಗೆ ಆಜ್ಞೆ ಮಾಡಿತ್ತು, ನನ್ನನ್ನು ಮತ್ತಷ್ಟು ಪ್ರೋತ್ಸಾಹಗೊಳಿಸುತ್ತಿದೆ. ಹೇ ರಾಜಾಗ್ರಣಿ, ರಾಜ್ಯಕ್ಕಾಗಿ ಕೌರವ ಪಾಂಡವರಲ್ಲಿ ವಿರೋಧ ಉಂಟಾದದ್ದು, ಜೂಜಾಟದಿಂದ ಪಾಂಡವರಿಗೆ ವನವಾಸ ಉಂಟಾದ್ದು, ಆಮೇಲೆ ಆ ಉಭಯ ಪಕ್ಷದವರಲ್ಲಿ ಲೋಕನಾಶಕವಾದಂತಹ ಯುದ್ಧ ಜರುಗಿದ್ದು, ಇವನ್ನೆಲ್ಲ ನಿನಗೆ ಸಂಗ್ರಹಿಸಿ ಹೇಳ್ತೇನೆ ಕೇಳು. ಈಗ ಮೊದಲು ಸಂಗ್ರಹವಾಗಿ ಮಹಾಭಾರತದ ಕತೆ ಬರುತ್ತೆ, ಅಂಶಾವತರಣ ಪರ್ವದಲ್ಲಿ ಮುಂದಕ್ಕೆ ವೀರವಾಗಿನೇ ಬರುತ್ತೆಲ್ಲ ಒಂದೊಂದಾಗಿ. ವೀರರಾದ ಪಾಂಡವರಿಗೆ ಬಾಲ್ಯದಲ್ಲಿಯೇ ತಂದೆಯ ಮೃತನಾಗಲು ಪಾಂಡು ಅವರು ಅಡವಿಯಿಂದ ತಮ್ಮ ಅರಮನೆಗೆ ಬಂದು ಸೇರಿ ಬಹು ಶೀಘ್ರ ಕಾಲದಲ್ಲೇ ಸಾಂಗವಾಗಿ ವೇದಗಳನ್ನೆಲ್ಲ ಅಭ್ಯಸಿಸಿದ್ರು. ವೇದವನ್ನ ಕಲಿಯೋದಕ್ಕೆ ತ್ರೈವರ್ಣಿಕರಿಗೆ ಅವಕಾಶ ಅಂತ. ತ್ರೈವರ್ಣ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೂ ಕೂಡ ಉಂಟು, ಶೂದ್ರನು ಮಾತ್ರ ಇಲ್ಲ ಅಷ್ಟೆ. ವೇದವನ್ನ ಅಭ್ಯಾಸ ಮಾಡಿದ್ರು. ಧನುರ್ವಿದ್ಯೆಯಲ್ಲಿಯೂ ನಿಪುಣರಾದರು. ಬಲ ಪರಾಕ್ರಮಗಳಲ್ಲಿಯೂ ಸಾಹಸಗಳಲ್ಲಿಯೂ ಅವರ ಅಸಮಾನರೆನಿಸಿದ್ರು. ಈ ಷಡ್ ಕರ್ಮ ನಿರತ ಬ್ರಾಹ್ಮಣ ಅಂತ ಅಧ್ಯಯನ, ಅಧ್ಯಾಪನ, ಯಜನ, ಯಾಜನ, ದಾನ, ಪ್ರತಿಗ್ರಹ, ಇದು ಒಂದೊಂದು ಮಟಕಾಗ್ತಾ ಬರುತ್ತೆ ನೆಕ್ಸ್ಟ್ ಇದ್ರಲ್ಲಿ. ಈ ಬ್ರಾಹ್ಮಣ ಆದ್ಮೇಲೆ ಕ್ಷತ್ರಿಯನಿಗೆ ಅಧ್ಯಯನ ಉಂಟು, ಅವನ ಅಧ್ಯಾಪನ ಮಾಡೋಂಗಿಲ್ಲ. ದಾನ ಮಾಡೋದುಂಟು, ಪ್ರತಿಗ್ರಹ ಇಲ್ಲ ಕ್ಷತ್ರಿಯನಿಗೆ. ಯಜ್ಞವನ್ನು ಮಾಡಿಸ್ಬೋದು, ಯಜ್ಞ ಅವನು ಮಾಡೋಂಗಿಲ್ಲ. ಈ ತರ ಒಂದೊಂದೇ ಬರುತ್ತೆ. ಇದೇನೊಂದ್ ಕಡೆ ಸ್ಮೃತಿ ಮಾತು ಬರ್ತಾ ಇರೋದು, ಅದಕ್ಕಾಗಿ ಹೇಳಿ. ಧನುರ್ವಿದ್ಯೆಯಲ್ಲೂ ಕೂಡ ನಿಪುಣರಾದ್ರು. ಬಹಳ ಮುಖ್ಯವಾಗಿ ಬೇಕಾದದ್ದು ಅವರಿಗೆ, ಕ್ಷತ್ರಿಯರಿಗೆ ಧನುರ್ವಿದ್ಯೆ, ಧನುರ್ವೇದ ಅಂತ ಕೂಡ ಹೇಳ್ತಾರೆ ಅದನ್ನ, ವೇದದ ಉಪಾಂಗಗಳು ಅಂತ. ಅದರಲ್ಲಿ ಬಲ ಪರಾಕ್ರಮಗಳಲ್ಲಿ, ಸಾಹಸಗಳಲ್ಲಿಯೂ ಕೂಡ ಅವರು ಅಸಮಾನರೆನಿಸಿದ್ರು. ರಾಜ್ಯ ಲಕ್ಷ್ಮಿ, ಕೀರ್ತಿ ಲಕ್ಷ್ಮಿಗಳೆರಡೂ ಕೂಡ ಅವರನ್ನ ಒಲಿದಿದ್ದವು. ಜನರೆಲ್ಲರಿಗೂ ಅವರಲ್ಲಿ ಅತ್ಯಂತ ಗೌರವ ಬುದ್ಧಿ ಉಂಟಾಯಿತು. ಪಾಂಡವರ ಈ ಮೇಲ್ಮೆಯನ್ನ ನೋಡಿ ಧೃತರಾಷ್ಟ್ರ ಪುತ್ರರಿಗೆ ಅಸೂಯೆ ಹುಟ್ಟಿತು. ಮಾತ್ಸರ್ಯ ನೋಡಿ, ಇದು ಬಹಳ ಎಲ್ರಿಗೂ ಹೇಗೆ ಕೋಪ ಹೆಂಗ್ ಬರುತ್ತೋ ಹಾಗೆ ಮಾತ್ಸರ್ಯ ಅನ್ನೋದು ಸಹಜವಾಗಿ ಎದ್ಬಿಡುತ್ತೆ. ಅದನ್ನ ನಿಗ್ರಹಿಸಬೇಕು, ಮಾತ್ಸರ್ಯ ಪಡಬಾರದು. ಮತ್ತೊಬ್ಬರ ಏಳಿಗೆಯನ್ನ ಕಂಡು ಸಹಿಸದೇ ಇರುವಂತಹದ್ದು, ಅದು ಅವರ ವಿನಾಶಕ್ಕೆ ಕಾರಣವಾಗ್ಬಿಡುತ್ತೆ. ಮಾತ್ಸರ್ಯಕ್ಕೆ ವೇದಾಂತ ದೇಶಗಳಲ್ಲಿ ಮದ್ದು ಸಂಕಲ್ಪ ಸೂರ್ಯೋದಯದಲ್ಲಿ ಸರಿ ಅರ್ಥ ಮಾಡ್ಕೊಳ್ಳಿ. ನನಗಿಲ್ಲದ್ದು ಅವನಿಗೆ ಸಿಕ್ಕಿದೆ ಅಂದ್ರೆ ಅವನು ವಿಶೇಷವಾಗಿ ಹಿಂದೆ ಕೊಟ್ಟಿಟ್ಟಿದ್ದ, ಕನ್ನಡದಲ್ಲಿ ಹೇಳೋದಾದ್ರೆ ಹಿಂದಿನ ಜನ್ಮದಲ್ಲಿ ಯಥೇಚ್ಛವಾಗಿ ದಾನ ಮಾಡಿದ್ದ, ಕೊಟ್ಟು ಇಟ್ಟಿದ್ದ. ಈಗ ಅದರ ಅನುಭವ ಹಂಗಾಗ್ತಾ ಇದೆ. ಅವನ ಹತ್ರ ಒಂದ್ ಕಾರ್ ಇದ್ರೆ 2 ಕಾರ್ ಇರ್ಲಿ ಅಂತ ನೀವು ಬಯಸಿ ಸಂತೋಷ ಪಡಿ. ಮಾತ್ಸರ್ಯಕ್ಕೆ ಮದ್ದು ಇನ್ನೊಬ್ಬರಿಗೆ ಬಂದಂತದ್ದನ್ನು ನೋಡಿ ಸಂತೋಷ ಪಡುವಂತ, ಕರ್ಬಬಾರ್ದು. ಹೊಟ್ಟೆಗಿಚ್ಚು, ಮಾತ್ಸರ್ಯ, ಅಸೂಯೆ ಇವೆಲ್ಲ ಇರಬಾರ್ದು. ಅವಳ ಹೆಸರೇ ಅನಸೂಯೆ, ಅತ್ರಿಯ ಪತ್ನಿ. ಅಸೂಯೆ ಇಲ್ಲದವಳು ಅನಸೂಯ, ಅನುಸೂಯ ಅಲ್ಲ ಅದು. ಈಗ ಪಲ್ಲವಿ ಇದೆ, ಅನುಪಲ್ಲವಿ. ಏನು ಪಲ್ಲವಿ ಅಂತಂದ್ರೆ ಮೊದಲನೇದು, ಅನುಪಲ್ಲವಿ ಅಂದ್ರೆ ಏನು ಮುಂದಿನ ನೋಡಿ. ಹಾಗೆ ಅನುಸೂಯ ಅಂತಂದ್ರೆ ಅಸೂಯೆಗೆ ಇನ್ನೊಂದು ಎಕ್ಸ್ಟ್ರಾ ಅಂತಾನೆ. ಅದು ಅರ್ಥ ಎಷ್ಟು ವಿಚಿತ್ರವಾಗಿಬಿಡುತ್ತೆ ನೋಡಿ. ಅನಸೂಯ, ಅದು ಅನುಸೂಯ ಅಲ್ಲ. ಸಾಮಾನ್ಯವಾಗಿ ರೂಢಿಲಿ ಅನಸೂಯ ಅಂತಾರೆ, ತಪ್ಪದು. ಅನಸೂಯ, ಅಸೂಯೆ ಇಲ್ಲದವಳು ಅನಸೂಯ. ಅಘ ಅಂದ್ರೆ ಪಾಪ, ಅನಘ ಅಂತಂದ್ರೆ ಪಾಪವು ಇಲ್ಲದವಳು. ಹೀಗೆ ಒಂದೊಂದ್ರದ್ದು ಅರ್ಥ, ಧಾತುಕಾರಿಕೆ ಇವುಗಳನ್ನ ನೋಡಿದ್ರೆ ಅದರಲ್ಲಿ ಬರುವಂತದ್ದು. ಮುಂದಕ್ಕೆ ಹೋಗೋಣ. ಅಸೂಯೆ ಧೃತರಾಷ್ಟ್ರನ ಮಕ್ಕಳಿಗೆ, ಧಾತ್ರ ರಾಷ್ಟ್ರರಿಗೆ ಪಾಂಡವರ ಮೇಲ್ಮೆಯನ್ನು ಕಂಡು ಸಹಿಸದೆ ಆಗಿದ್ದು. ಕ್ರೂರನಾದ ದುರ್ಯೋಧನನು ಕರ್ಣ, ಶಕುನಿಗಳೊಡನೆ ಸೇರಿಕೊಂಡು ಪಾಂಡವರನ್ನ ನಾನಾ ವಿಧವಾಗಿ ಪೀಡಿಸಿ ಕೊನೆಗೆ ಅವರನ್ನ ಊರು ಬಿಟ್ಟು ಹೊರಡಿಸಲು ಪ್ರಯತ್ನ ಮಾಡ್ತಾ ಇದ್ದ. ಸಿಂಹದ ಬಾಯೊಳಗಿನ ಮಾಂಸವನ್ನ ವಂಚನೆಯಿಂದ ಅಪರಿಸ ಎಳೆಯುವ ಕುಳಿಂಗ ಪಕ್ಷಿ ಅಂತ ಎಂದ್ರು. ಈ ಕುಲಿಂಗ ಪಕ್ಷಿದ ವೃತ್ತ ಅಂತ ಅನೇಕ ಕಡೆ ಬರುತ್ತೆ, ಆಳ್ವಾರಗಳು ಕೂಡ ಹೇಳ್ತಾರೆ. ಏನು ಅಂದ್ರೆ ತುಂಬಾ ತಲೆಗಟ್ಟಿದೆ ಅಂತ ಹೋಗಿ ಕಲ್ಲಿಗೆ ಚಚ್ಕೋಬಾರದು ಅಂತ. ಈ ಒಂದು ಗಾದೆ ಕೇಳಿದ್ದೀರಿ ನೀವು. ಹಾಗೆ ಶಕ್ತಿ ಇದೆ, ಪರಾಕ್ರಮ, ಪೌರುಷ ಇದೆ ಅಂತ ಅಂದ್ಬಿಟ್ಟು ಸಾಹಸಂ ಮಾಕುರು, ಸಾಹಸಂ ಕುರು ಅಂತ ಹೇಳುತ್ತಂತ. ಏನೇನೋ ಸಾಹಸಗಳನ್ನ ಮಾಡಕ್ ಹೋಗ್ಬೇಡ ಎಲ್ಲ ಹೇಳ್ಬಿಟ್ಟು ಆ ಕುಲಿಂಗ ಪಕ್ಷಿ ಏನ್ ಮಾಡುತ್ತೆ ಅಂದ್ರೆ, ಈ ಸಿಂಹ
ಪ್ರಾಣಿಗಳನ್ನೆಲ್ಲ ತಿಂದಿರುತ್ತಲ್ಲ, ಅಲ್ಲಿ ಸೈಜ್ಗೆಲ್ಲ ಮಾಂಸ ಚೂರೆಲ್ಲ ಸೇರ್ಕೊಂಡಿರುತ್ತೆ. ಅದು ಆಕೊಳ್ಸೋಕೆ ಬಾಯಿನ ಆ ಅಂತ ತೆಗೆದಾಗ ಆ ಕುಲಿಂಗ ಪಕ್ಷಿ ಒಳಗಡೆ ಹೋಗಿ ಆ ಹಲ್ಲಿಗೆ ಅಂಟ್ಕೊಂಡಿರುವಂತ ಮಾಂಸವನ್ನು ತಗೊಂಡು ಹೊರಗಡೆ ಬರ್ತಂತ. ಅಕಸ್ಮಾತ್ ಬಾಯಿ ಮುಚ್ಕೊಂಡು ಮುಗೀತು ಅದ್ರ ಕತೆ. ಸೊ ಅತಿಯಾದ ಸಾಹಸಗಳನ್ನು ಮಾಡಕ್ ಹೋಗ್ಬಾರ್ದು. ವಿವೇಕ ಇರ್ಬೇಕು. ಏನಾದ್ರೆ ನನಗೇನು ಐ ಆಮ್ ಕೇಪಬಲ್ ಹಾಗೆ ಹೀಗೆ ಅಂತ ಓವರ್ ಕಾನ್ಫಿಡೆನ್ಸ್ ಇರ್ಬೇಕು, ಓವರ್ ಕಾನ್ಫಿಡೆನ್ಸ್ ಆಗ್ಬಾರ್ದು. ಇದು ಬಹಳ ಮುಖ್ಯವಾದದ್ದು, ಬೇಕಾದದ್ದು. ಯೋಚನೆ ಮಾಡಬೇಕು, ಇದು ನನ್ನ ಕೈನಲ್ಲಿ ಸಾಧ್ಯವಾಗತ್ತಾ? ಆ ಕಾನ್ಫಿಡೆನ್ಸ್ ಇದ್ರೆ ನೀವು ಪ್ರಯತ್ನ ಮಾಡಿ, ಇಲ್ದಿದ್ರೆ ಬೆಟರ್ ಟೇಕ್ ದಿ ಅಸಿಸ್ಟೆನ್ಸ್ ಆಫ್ ಅದರ್ಸ್. ಇದು ಏನೇ ಕೆಲಸ ಮಾಡ್ಬೇಕಾದ್ರೂ ಅಷ್ಟೇ. ಈಗ ವಯಸ್ಸಾಗಿದೆ, 60 ವರ್ಷ ಇದರದಾಯ್ತು, ಇನ್ನು ಮನಸ್ಸು ಹೆಂಗೋ ಪರವಾಗಿಲ್ಲ ನಾನೆಲ್ಲ ಮಾಡ್ತೀನಿ ಅಂತ. ಅದಕ್ಕೆ ಹೇಳ್ತಾರೆ ಡಾಕ್ಟ್ರು, ರೆಸ್ಪೆಕ್ಟ್ ಯುವರ್ ಏಜ್ ಅಂತಂದು. ನಿಮ್ ವಯಸ್ಸಿಗೆ ನೀವು ಮರ್ಯಾದೆ ಕೊಡಬೇಕು. ಮೊದಲಿನಂತೆ ನೀವು ಕುಡಿತೀನಿ ಅಥವಾ ಜಂಪ್ ಮಾಡ್ತೀನಿ ಅಂತ ಹೋದ್ರೆ ಏನಾಗುತ್ತೆ ಆ ತರದಲ್ಲಿ. ಸೊ ಕುಲಿಂಗ ಪಕ್ಷಿಯಂತೆ ಸಿಂಹದ ಬಾಳಿಗೆ ಹಾಗೆ ವಂಚನೆಯೇ ಸ್ವಭಾವವಾಗಿ ಉಳ್ಳಂತಹ ಶಕುನಿಯ ಪಕ್ಷವನ್ನೇ ಅನುಸರಿಸುತ್ತಿದ್ದ ದುರಾತ್ಮನಾದ ದುರ್ಯೋಧನ ಅವ್ರಿಗೆ ಯಾಕೆ ಎಷ್ಟೊಂದು ಆಸಯ ಅಂದ್ರೆ, ಪಾಂಡವರಷ್ಟು ಶಕ್ತಿ ಅಥವಾ ಬುದ್ಧಿಶಾಲಿಯಲ್ಲಿ ಇದರಲ್ಲಿ ಇಲ್ಲ ಇವರುಗಳಿಗೆ. ಯಾವಾಗ ಅವ್ರಿಗೆ ಅದನ್ನ ಸಾಧಿಸೋಕಾಗಲ್ವೋ ಮೋಸದಿಂದ ನಾನು ಸಾಧಿಸ್ಬೇಕು ಅಂತ. ಅದಕ್ಕೆ ಸರಿಯಾಗಿ ಇವನು ಶಕುನಿ ಸಿಕ್ಕದ. ಅವನ ಜೊತೆ ಪಾಂಡವರಿಗೆ ರಾಜ್ಯವನ್ನ ಏನನ್ನೂ ಕೊಡದೆ ತಾನೇ ಅಪಹರಿಸಬೇಕು ಎಂಬ ದುರುದ್ದೇಶದಿಂದ ಅವರಿಗೆ ನಾನಾ ವಿಧವಾಗಿ ಹಿಂಸೆಗಳನ್ನು ಕೊಡ್ತಾ ಇದ್ದ. ಆಮೇಲೆ ಒಮ್ಮೆ ಭೀಮನಿಗೆ ವಿಷವನ್ನ ತಿನ್ನಿಸಿ ನೀರ್ನಲ್ಲಿ ತಳ್ಳಿಬಿಟ್ರು. ಸರ್ಪಗಳೆಲ್ಲ ಇದ್ ಮಾಡ್ಕೊಂಡ್ರು. ಇವನಿಗೆ ತಿನ್ಸಿದ್ ವಿಷ ಐದರದಕ್ಕೆ ನಾಗಲೋಕಕ್ಕೆ ಕರ್ಕೊಂಡು ಹೋದ್ರು. ಅದರಿಂದ ಅವನಿಗೆ ಅಡ್ವಾಂಟೇಜ್ ಏನು ಅಂತಂದ್ರೆ, ಸರ್ಪಗಳ ವಿಷ ಭೀಮನಿಗೆ ಏನು ಮಾಡ್ಲಿಲ್ಲ. ಕಡೆಗೆ ಎಲ್ಲ ಮುಂದಕ್ಕೆ ಬರುತ್ತೆ ಕತೆ. ಆದರೇನು, ವೀರನಾದ ಭೀಮ ಆ ವಿಷವನ್ನು ಅನ್ನದೊಡನೆ ಜೀರ್ಣ ಮಾಡಿಕೊಂಡು ಬಿಟ್ಟ. ಆಮೇಲೆ ಮತ್ತೊಮ್ಮೆ ಭೀಮನು ಪ್ರಮಾಣ ಕೋಟಿ ಎಂಬ ಗಂಗಾ ನದಿಯ ಒಂದು ಘಟ್ಟದಲ್ಲಿ ಮಲಗಿದ್ದಾಗ ಕೌರವರು ಅವನ ಕೈಕಾಲುಗಳನ್ನು ಗಟ್ಟಿ ಗಂಗಾ ಪ್ರವಾಹದಲ್ಲಿ ಎತ್ತಿ ಹಾಕಿ ಮನೆಗೆ ಓಡ್ ಬಂದ್ರು. ಆದ್ರೆ ಏನು, ಭೀಮನಿಗೆ ಎಚ್ಚರವಾದೊಡನೆ ತಾನೇ ತನ್ನ ಮೈ ಮೇಲಿನ ಗಟ್ಟುಗಳನ್ನೆಲ್ಲ ಕಿತ್ತು ಹಾಕಿ ನಿರಾಯಾಸವಾಗಿ ಮೇಲೆದ್ದು ಮನೆಗೆ ಹೊರಟು ಬಂದ. ಆಮೇಲೆ ಮತ್ತೊಮ್ಮೆ ಭೀಮನು ನಿದ್ರಿಸುತ್ತಿದ್ದಾಗ ದುರ್ಯೋಧನನು ಮಹಾವಿಷವುಳ್ಳ ಕಾಳ ಸರ್ಪಗಳನ್ನು ತರಿಸಿ ಅವನ ಅಂಗೋಪಾಂಗಗಳನ್ನೆಲ್ಲ ಕಚ್ಚಿಸಿದ. ಅದರಿಂದಲೂ ಭೀಮ ಸಾಯಲಿಲ್ಲ. ಹೇ ಜನಮೇಜಯ ರಾಜ, ಒಂದು ರಹಸ್ಯವನ್ನು ತಿಳಿಸ್ತೇನೆ ಕೇಳು. ದುರ್ಯೋಧನನು ಪಾಂಡವರಿಗೆ ಈ ವಿಧವಾದ ಬಾಧೆಗಳನ್ನೆಲ್ಲ ಕೊಡುತ್ತಿದ್ದಾಗ ಧರ್ಮಶೀಲನೂ ಧೀಮಂತನೂ ಆದಂತ ವಿದುರನು ಆ ಪಾಂಡವರನ್ನ ಅಪಾಯದಿಂದ ತಪ್ಪಿಸುವುದಕ್ಕೂ ಆಯಾ ಕಾಲಕ್ಕೆ ತಕ್ಕ ಪ್ರತೀಕಾರಗಳನ್ನು ಮಾಡುವುದಕ್ಕೂ ಕಣ್ಣಿಟ್ಟು ಕಾಯ್ತಾ ಇದ್ದ. ಇಂದ್ರನು ಸ್ವರ್ಗಲೋಕದಲ್ಲಿ ಇದ್ರೂ ಕೂಡ ಭೂಲೋಕದ ಪ್ರಾಣಿಕೋಟಿಗಳಿಗೆ ಸೌಖ್ಯವನ್ನು ಉಂಟು ಮಾಡುವಂತೆ ವಿದುರನು ಪಾಂಡವರಿಗೆ ದೂರವಾಗಿ ಕೌರವ ಗೃಹದಲ್ಲೇ ಇದ್ದುಕೊಂಡು ಅವರಿಗೆ ಕ್ಷೇಮವನ್ನು ಉಂಟು ಮಾಡ್ತಾ ಇದ್ದ. ನಿಜವಾದ ಹಿತೈಷಿ ಅಂತಂದ್ರೆ ಅವನು ವಿದುರ. ಅವನಿಗೇನೋ ನಾನ್ ನಿಮ್ಮನ್ನೆಲ್ಲ ಉದ್ಧಾರ ಮಾಡಿದೆ, ನಾನಿರೋದಕ್ಕೆ ನೀವು ಬದುಕೊಂಡ್ರಿ, ಈ ತರದ್ದೆಲ್ಲಾರು ಒಂದು ಚೂರು ಅವನ ಸ್ವಭಾವದಲ್ಲಿ ಇದೆಯಾ? ವಿದುರನಿಂದ ಕಲಿಬೇಕಾದ, ಅದಕ್ಕೆ ಬಹಳ ಪ್ರಸಿದ್ಧವಾದ್ದು ವಿದುರ ನೀತಿ. ಇದರಲ್ಲಿ ಶ್ರೀಮದ್ ಮಹಾಭಾರತದಲ್ಲಿ ವಿದುರ ನೀತಿ. ಹೇ ರಾಜೇಂದ್ರ, ಪಾಂಡವರಾದರೂ ಕೌರವರ ಕುಲಕ್ಷಯ ಎಂಬ ವ್ಯಾಜ್ಯದಿಂದ ಭೂಭಾರ ಪರಿಹಾರಕ್ಕಾಗಿಯೇ ದೈವದಿಂದ ಸೃಷ್ಟಿಸಲ್ಪಟ್ಟವರು ಮತ್ತು ಅದಕ್ಕಾಗಿಯೇ ದೈವದಿಂದ ರಕ್ಷಿಸಲ್ಪಟ್ಟವರು. ಅಂಥವರನ್ನು ಕೊಲ್ಲಬೇಕು ಅಂದ್ರೆ ಸಾಧ್ಯವೇ? ಅಂಥವರನ್ನು ಕೊಲ್ಲುವುದಕ್ಕಾಗಿ ದುರ್ಯೋಧನನು ರಹಸ್ಯವಾಗಿಯೋ ಪ್ರಕಾಶವಾಗಿಯೋ ಎಷ್ಟೆಷ್ಟೋ ಉಪಾಯಗಳನ್ನು ಮಾಡಿದ್ರು ಕೂಡ ಅವರನ್ನು ಕೊಲ್ಲುವುದಕ್ಕೆ ಅವನಿಂದ ಸಾಧ್ಯವಾಗಲಿಲ್ಲ. ಯಾಕೆ ಅಂದ್ರೆ ಅವ್ರ ಜೊತೆ ಇದ್ದವನು ಎಲ್ಲರ ರಕ್ಷಕನಾದವನು. ಮಮ ಪ್ರಾಣೋ ಹಿ ಪಾಂಡವಾಹ ಅಂತ ಹೇಳ್ಕೊಂಡ ಅಂತ ಕೃಷ್ಣ. ಅದರಲ್ಲೂ ಕೂಡ ಅರ್ಜುನ ಬಹಿಪ್ರಾಣ ಇವಶ್ಚರ, ನಡೆದಾಡುವ ಪ್ರಾಣ, ನನ್ನ ಪ್ರಾಣ ಅವನು ಅರ್ಜುನ ಅಂತ. ಅಷ್ಟರ ಮಟ್ಟಿಗೆ ಕೃಷ್ಣನಿಗೆ ಇವರ ಬಗ್ಗೆ. ಇವನು ಪಾಂಡವ ಪಕ್ಷಪಾತಿ ಅಂತ ಹೇಳೋದು ತಪ್ಪು. ಧರ್ಮದ ಪಕ್ಷಪಾತಿ ಅವನು. ಪಾಂಡವರೆಲ್ಲ ಧರ್ಮದಲ್ಲಿ ಇದ್ರು, ಅದರಿಂದ ಅವನಿಗೆ ಇಷ್ಟ ಆಯ್ತು. ಒಂದ್ ವೇಳೆ ಕೌರವರು ಏನಾದ್ರು ಮಾಡಿದ್ರೆ ಅವ್ರ ಜೊತೆನಲ್ಲೂ ಇರ್ತಾರೆ. ಈಗ ರಾಕ್ಷಸರೆಲ್ಲ ಭಗವಂತನ ಶತ್ರುಗಳಲ್ಲ. ಪ್ರಹ್ಲಾದ, ಬಲಿ, ಅನೇಕರು ಬರ್ತಾರೆ. ಆ ಬಾಣನ್ ಆಯಿರನ್ ತೋಳ್ ತುಣಿತ ಅಂತ ಹೇಳಿದ್ರಲ್ಲ, ಇವರೆಲ್ಲ ಭಗವದ್ ಭಕ್ತಿನಲ್ಲಿ ಇದ್ದಂಥವರು. ಅವರ ಅಹಂಕಾರ ಮಮಕಾರಗಳನ್ನ ನಿರಸನೆ ಮಾಡಿದ್ದಷ್ಟೇನೆ.
ಅವರು ಪ್ರಾಣವನ್ನು ತೆಗಿಲಿಲ್ಲ. ಹಾಗಾಗಿ ಧರ್ಮದ ಪಕ್ಷಪಾತ, ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅಂತ ಹೇಳ್ಕೊಂಡವನು. ಆಮೇಲೆ ದುರ್ಯೋಧನ ತನ್ನ ದುರ್ಮಂತ್ರಿಗಳೊಡನೆ ಆಲೋಚಿಸಿ, ಮಂತ್ರಿಗಳದು ದುರಾಲೋಚನೆ, ಅದಕ್ಕೆ ದುರ್ಮಂತ್ರಿಗಳು ಅಂದ್ರು. ತನ್ನ ತಂದೆಯನ್ನೂ ಪ್ರೋತ್ಸಾಹಿಸಿ ಅರಗಿನ ಮನೆಯೊಂದನ್ನ ಕಟ್ಟಿಸಿದ. ಧೃತರಾಷ್ಟ್ರ ಮಾಡಿದ್ದೇನೋ ಸರ್ವಾತ್ಮನ ಅಂದಹ. ತನ್ನ ಮಗನ ಮೇಲಿನ ಮೋಹ ಇದೆಯಲ್ಲ, ಅದು ಎಷ್ಟರ ಮಟ್ಟಿಗೆ ಅಂಧ ಏನು ಉಂಟು ಮಾಡ್ತು ಅಂದ್ರೆ, ಹೀಗೆ ನನ್ನ ಮಗ ಅವನ್ ಏನ್ ತಪ್ಪು ಮಾಡಿದ್ರು ಕೂಡ ಅಯ್ಯೋ ನನ್ನ ಮಗ, ಈ ಮೋಹ ಇದೆಯಲ್ಲ ಇದು ಅವನನ್ನು ಹಾಳು ಮಾಡುತ್ತೆ, ಕುಲವನ್ನೇನು ಹಾಳು ಮಾಡುತ್ತೆ. ಎಷ್ಟು ಜನ ಧೃತರಾಷ್ಟ್ರನಿಗೆ ವಿವೇಕ ಹೇಳಿದ್ರು. ವ್ಯಾಸನೂ ಬಂದು ಹೇಳಿದ್ದಾಯ್ತು. ದುರ್ಯೋಧನ ಹುಟ್ಟಿದಾಗ್ಲೇ ಹೇಳಿದ್ರು, ಇವನೊಬ್ಬನನ್ನ ನೀನ್ ಹಾಕ್ಬಿಡು, ಎಲ್ಲ ನಿನ್ ಕುಲ ಉದ್ಧಾರ ಆಗುತ್ತೆ. ಕೌರವ್ ಯೋ ಜ್ಯೇಷ್ಠ ಪುತ್ರ ಅವನನ್ನು ಕೊಟ್ಬಿಡೋದೆ ಬಿಡೋದೆ ಅಂತ. ಅರಗಿನ ಮನೆಯನ್ನ ಕಟ್ಟಿಸಿ ಅದರಲ್ಲಿ ಪಾಂಡವರನ್ನ ವಾಸ ಮಾಡುವಂತೆ ಏರ್ಪಡಿಸಿದ. ತನ್ನ ಮಕ್ಕಳಲ್ಲಿರುವ ಮೋಹದಿಂದ ಧೃತರಾಷ್ಟ್ರನು ಕೂಡ ಅವರಿಗೆ ರಾಜ್ಯವು ಸಿಕ್ಕಲಿ ಎಂಬ ಬೇರಾಸೆಯಿಂದ, ಕಿರಿದಾದ ಆಸೆ, ನನ್ನ ಮಕ್ಕಳು ಅಯೋಗ್ಯರಾದ್ರೂ ಕೂಡ ಅವರಿಗೆ ಆ ಪಟ್ಟ ಸಿಗಬೇಕು. ಅದಕ್ಕಾಗಿ ಪಾಂಡವರನ್ನ ಹಸ್ತಿನಾಪುರದಿಂದ ಹೊರಡಿಸಿ ವಾರಣಾವತದಲ್ಲಿ ಕಟ್ಟಿಸಿದ ಹೊಸ ಮನೆ ಅರಗಿನ ಮನೆಗೆ ಹೋಗಲು ಪ್ರೇರೇಪಿಸಿದ. ಎಲ್ಲ ಒಂದಕ್ಕೊಂದಕ್ಕೆ ಹೇಗೆ ಸೇರುತ್ತೆ ಅಂದ್ರೆ, ದೊಡ್ಡಪ್ಪ ಅವನು ಹೇಳಿದ್ದು ಇವನು ಒಳ್ಳೇದಕ್ಕೇನೆ. ಧರ್ಮರಾಜನಿಗೆ ಏನಾದ್ರು ಒಂದು ಚೂರು ಇದು ಬರುತ್ತ ಸಂದೇಹ ಇದೆಲ್ಲ ಅಂತ, ಅಲ್ಲೂ ಕೂಡ ರಕ್ಷಣೆ ಮಾಡಿದ್ದು ವಿದುರನೇನೆ. ಅವನ ತುಂಬಾ ನಂಬಿಕಸ್ಥನನ್ನ ಕಳೆದು ಆ ಮನೆ ಕೆಳಗಡೆಯಿಂದ ಸುರಂಗ ಮಾಡಿಸಿ ಕಾಡಿಗೆ ಎಲ್ಲ ಮಾಡಿದ್ದು ಬರುತ್ತೆ ಮುಂದಕ್ಕೆಲ್ಲ ಕತೆ. ಅದರಂತೆ ಪಾಂಡವರು ಪ್ರಯಾಣ ಮಾಡುತ್ತಿದ್ದಾಗ ವಿದುರನು ರಹಸ್ಯವಾಗಿ ಅವರಿಗೆ ಮುಂದೆ ಇರುವ ಅಪಾಯವನ್ನು ತಿಳಿಸಿ ಅದನ್ನು ತಪ್ಪಿಸಿಕೊಳ್ಳುವ ಉಪಾಯವನ್ನು ಹೇಳಿಕೊಟ್ಟ. ಅದರಂತೆ ಅವರು ನಡುರಾತ್ರಿಯಲ್ಲಿ ಆ ಲಾಕ್ಷಾಗೃಹ ಅರಗಿನ ಮನೆ, ಅರಗು ಅಂದ್ರೆ ಏನ್ ಗೊತ್ತಾ, ಈ ಪೋಸ್ಟ್ ಆಫೀಸ್ ನಲ್ಲಿ ಹಿಂದೆ ಎಲ್ಲ ಸೀಲ್ ಆಗಿ ಬರೋದು, ಚೆನ್ನಾಗಿ ಕಪ್ಪಿಗೆ ಕಾಯಿಸ್ಬಿಟ್ಟು ಅದನ್ನ ಸೀಲ್ ಹೊಡೆದು ಬಿಟ್ರೆ ಅದನ್ನ ಯಾರು ಓಪನ್ ಮಾಡಲ್ಲ, ಟ್ಯಾಂಪರ್ ಪ್ರೂಫ್ ಅಂತ. ಅದು ಅರಗು ಉಪಯೋಗಿಸ್ತಾ ಇದ್ದಿದ್ದು ಹಿಂದೆ ಎಲ್ಲ. ಹಣವನ್ನು ಮತ್ತೊಂದನ್ನು ಎಲ್ಲ ಹಾಕಿ ಬ್ಯಾಗ್ ನಲ್ಲಿ, ಪೋಸ್ಟ್ ಬ್ಯಾಗ್ ನಲ್ಲಿ ಕಳಿಸ್ಬೇಕಾದ್ರೆ ಅದಕ್ಕೆ ಆ ಸೀಲು, ಅದನ್ನ ಈ ಅರಗನ ಕಾಸ್ಬಿಟ್ಟು ಅದನ್ನ ಇದ್ ಮಾಡಿ ಪ್ರೆಸ್ ಮಾಡಿ ಹಾಕ್ತಾ ಇದ್ರು. ಅದರಿಂದ ಮಾಡಿದಂತಹ ಇದು ಅಂದ್ರೆ ಅರಗು ಅನ್ನೋದು ಇಟ್ಸ್ ಇನ್ಫ್ಲೇಮಬಲ್, ಬೇಗ ಹತ್ಕೊಳ್ಳುತ್ತೆ ಚೆನ್ನಾಗಿ. ಈ ಮನೆ ಇದ್ರದಕ್ಕೆ ಮುಂದ್ಗಡೆ ಅಲಂಕಾರಕ್ಕೆ ಇದನ್ನೆಲ್ಲ ಉಪಯೋಗಿಸ್ತಾರಲ್ಲ, ಆ ತರ ಇನ್ಫ್ಲೇಮಬಲ್ ಮೆಟೀರಿಯಲ್ ಅರಗಿನಿಂದ ಮಾಡ್ತಾರೆ ಅಂತಲ್ಲ. ಇವ ಮಾಡಿದ್ದಲ್ಲಿ ವಾರಣಾವತದಲ್ಲಿ ಅರಗಿನ ಮನೆ, ಅಲ್ಲಿ ಆ ಲಾಕ್ಷಾಗ್ರಹ. ಆದ್ದರಿಂದ ಇವರು ತಪ್ಪಿಸ್ಕೊಂಡು ಕಾಡಿಗೆ ಹೋದ್ರು. ಆ ಸಂಗತಿಯನ್ನು ಸ್ವಲ್ಪ ವಿವರಿಸಿ ತಿಳಿಸ್ತೇನೆ ಕೇಳು. ಪಾಂಡವರು ತಮ್ಮ ತಾಯಿಯನ್ನ ಕರೆದುಕೊಂಡು ವಾರಣಾವತಕ್ಕೆ ಹೋಗಿ ಅಲ್ಲಿ 1 ವರ್ಷದವರೆಗೆ ವಾಸ ಮಾಡಿದ್ರು. ದುರ್ಯೋಧನನ ಮಂತ್ರಿಯಾದ ಪುರೋಚನ ಎಂಬುವನು ಪಾಂಡವರನ್ನು ಕೊಲ್ಲುವುದಕ್ಕಾಗಿ ಅಲ್ಲಿರಿಸಲ್ಪಟ್ಟಿದ್ದ. ಪುರೋಚನ ಅಂತ ಅವನ ಹೆಸರು. ಈ ಸಂಗತಿಯನ್ನು ವಿದುರನಿಂದ ಮೊದಲೇ ತಿಳಿದಿದ್ದ ಪಾಂಡವರು ಬಹಳ ಎಚ್ಚರಿಕೆಯಿಂದ ತಮಗೆ ಅಪಾಯ ಇಲ್ಲದಂತೆ ನೋಡಿಕೊಳ್ಳುತ್ತಾ ಧೃತರಾಷ್ಟ್ರನ ಆಜ್ಞೆಯನ್ನೂ ಮೀರಲಾರದೆ 1 ವರ್ಷ ಕಾಲದವರೆಗೆ ಆ ಅರಗಿನ ಮನೆಯಲ್ಲಿ ಇರ್ತಾ ಇದ್ರು. ಈ ಮಹಾಭಾರತದ ಕಾಲ ಇದು ಯಾವಾಗ ಅವರೆಲ್ಲ ಹೊರಟಿದ್ದು, ರಾಮಾಯಣದ್ದು ಕೂಡ ಅಷ್ಟೇ. ಒಂದೊಂದು ಕೂಡ ಕ್ಯಾಲೆಂಡರ್ ತರ ಕ್ಲೀನ ಬರ್ದಿಟ್ಟಿದ್ದಾರೆ, ಎಷ್ಟು ದಿವಸ ಇದ್ದಿದ್ದು ಏನು ಅಂತಲ್ಲ. ರಾಮ ಎಷ್ಟನೇ ವರ್ಷದಲ್ಲಿ ಅವನು ಕಾಡು ಹೋಗಿದ್ದು, ಈ ಸೀತೆಯನ್ನ ಇದ್ ಮಾಡಿದ್ಯಾವಾಗ, ತಾಟಕಿಯನ್ನ ಕೊಂದಿದ್ಯಾವತ್ತು, ಒಂದೊಂದೇ ತಿಥಿಗಳು ಇದ್ರದ್ದು ಡೈರಿ ಬರೆದಂತೆ ಈವೆಂಟ್ಸ್ ಎಲ್ಲ ಬರ್ದಿಟ್ಟಿದ್ದಾರೆ. ಈ ರಾಮಾನುಜರು ಶ್ರೀರಂಗದಲ್ಲಿ ದೇವಸ್ಥಾನದ ಪೂಜಾ ವಿಧಾನವನ್ನೆಲ್ಲ ವ್ಯವಸ್ಥಿತವಾಗಿ ಮಾಡಿದ್ರು. ಅದೊಂದು ಡೈರಿ, ಕೋಯಿಲ್ ಒಳಗು ಅಂತ ಅದಕ್ಕೆ ಹೆಸರು, ಈಗಲೂ ಇದೆ ಅದ. ಆ ಕೋಯಿಲ್ ಒಳಗುನಲ್ಲಿ ರಾಮಾನುಜರು ಹೇಗೆ ನಡೆಸಿದ್ರು, ಚೈತ್ರ ಮಾಸದ ಮೊದಲನೇ ಚಿತ್ತಿರೈ, ಮೊದಲನೇ ತಿರುನಾಳ್, ಮೊದಲನೇ ಪ್ರಥಮೆ, ಅವತ್ತಿನ ದಿವಸ ರಂಗನಾಥನಿಗೆ ಏನೇನು ನಡಿಬೇಕು ದೇವಸ್ಥಾನದಲ್ಲಿ, ಹಾಗೆ ಶುರು ಮಾಡಿ ಚೈತ್ರ ಕಡೆಯಿಂದ ಕಡೆಯಲ್ಲಿ ಮಾಶಿ ಪಂಗುನಿ ಲಾಸ್ಟ್ ತಮಿಳು ಮಾಸಗಳ ಪ್ರಕಾರ. ಇಲ್ಲಿ ಚೈತ್ರದಿಂದ ಹಿಡಿದ್ರೆ ಮಾಘ ಫಾಲ್ಗುಣ, ಕಡೆ ದಿವಸದ ತನಕನೂ ಇಂತಿಂತ ದಿವಸ ಈ ಕೆಲಸಗಳು ನಡಿಬೇಕು, ಈ ಉತ್ಸವಗಳು ನಡಿಬೇಕು, ಈ ರೀತಿ ಬರೆದಿಟ್ಟಂತ ರೆಕಾರ್ಡ್ ಆ ರೀತಿನಲ್ಲೇ ನಡೆಯುತ್ತಲ್ಲ ಶ್ರೀರಂಗದಲ್ಲಿ. ಶ್ರೀರಂಗ ಮತ್ತೆ ಇದರಲ್ಲಿ ಮೇಲುಕೋಟೆನಲ್ಲಿ 2 ಕಡೆನೂ ಕೂಡ
ಪಾಂಚರಾತ್ರ ಆಗಮದಲ್ಲಿ ಈಶ್ವರೀಯ ಸಂಹಿತೆ ಒಂದಾದ್ರೆ, ಇನ್ನೊಂದು ಸ್ವಲ್ಪ ಡಿವಿಯೇಷನ್ ಜಯಾಖ್ಯ ಸಂಹಿತೆ ಅಂತ, ಅವುಗಳನ್ನು ಫಾಲೋ ಮಾಡಿ ಮಾಡ್ತಾರೆ. ಮೇಲುಕೋಟೆದು ಅಷ್ಟೇ ಪ್ರೊಸೀಜರ್. ಇವೆಲ್ಲ ಆಧಾರದೊಂದಿಗೆ ಯಾವತ್ತು ಏನೇನೋ ಭಗವಂತನಿಗೆ ಬೆಳಗಾದ ತಕ್ಷಣ, ಈಗ ಸುಪ್ರಭಾತ ಅದಕ್ಕೆ ತೀರ್ಥ ಇದಾಗುವಂತ. ಈಗ ನೀವು TTD ಇದನ್ನ ಹಾಕಿದ್ರೆ SBC ಚಾನಲ್ 3 ಗಂಟೆ 5-10 ತೀರ್ಥ ಬರುತ್ತೆ ಮೊದಲು. ಅದಕ್ಕೆ ಮರ್ಯಾದೆ ಜೊತೆಗೆ ಶ್ವೇತ ಛತ್ರಿ ಜೊತೆನಲ್ಲಿ ಬರ್ತಾರೆ. ವಾದ್ಯದ ಜೊತೆಗೆ ಮೊದಲು ತೀರ್ಥ, ಭಗವಂತನಿಗೆ ಅಭಿಷೇಕಕ್ಕೆ ನೀರು, ಆಮೇಲೆ 3:15 ಇದು ತೋಮಾಲೆ, ಅದು ಒಂದು ಕುಕ್ಕೆನಲ್ಲಿ ಇಟ್ಕೊಂಡು ಬರ್ತಾರೆ. ಶುಕ್ರವಾರ ದಿವಸಗಳಲ್ಲಾದ್ರೆ ಸ್ವಾಮಿಗಳೇನೆ ಬರ್ತಾರೆ, ಪುಷ್ಪ ಇದ್ರದ್ದೆಲ್ಲ ಅಭಿಷೇಕ, ಕ್ಷೀರಾಭಿಷೇಕ ಶ್ರೀನಿವಾಸನಿಗೆ. ಎಲ್ಲವೂ ಕೂಡ ವಿಧಿ ವಿಧಾನಗಳು ಈ ರೀತಿ ನಡಿಬೇಕು ಅಂದ್ರೆ ಹಾಗೆ ನಡೆಯುವಂತ ಪ್ರೊಸೀಜರ್. ಆ ರೀತಿ ಎಲ್ಲ ರೆಕಾರ್ಡ್. ಯಾಕೆ ಹೇಳೋಕ್ ಬಂದೆ ಅಂದ್ರೆ, ಮಹಾಭಾರತದಲ್ಲಿ ನಡೆದಂತ ಅಷ್ಟೂ ಘಟನೆಗಳನ್ನ ಎಲ್ಲವೂ ಕೂಡ ರೆಕಾರ್ಡ್ ಆಗಿದೆ. ಇಂಥ ದಿವಸ ಯಾವ ಮಾಸ ಯಾವ ತಿಥಿನಲ್ಲಿ ಏನೇನು ಮಾಡುದು, ಇವ್ರು ಇಲ್ಲಿಂದ ಯಾವಾಗ ಹೊರಟರು, ಹಾಗೆ ರಾಮಾಯಣದ್ದು ಕೂಡ ಪೂರ್ಣವಾಗಿದೆ. ಸಾರಾಂಶ ಇಷ್ಟು, ಬರೀ ಕತೆ ಅಂತ ಕತೆ ಬರೆದಿದ್ದಲ್ಲ, ನಿಜವಾಗಿ ನಡೆದದ್ದು ಅದನ್ನ ಮಾಡಿದ್ದು. ಲೇಖನಿಸಿದ್ದು ಸತ್ಯವತಿ ಸೂನುಹು ವ್ಯಾಸ ಮಹರ್ಷಿ. ಅಷ್ಟಾದಶಾನಿ ಪುರಾಣಾನಿ, 18 ಪುರಾಣಾನಿ ಕರ್ತಃ ಕೃತವಾನ್, ಯಾರು? ವ್ಯಾಸ ಮಹರ್ಷಿ. ಅದರದನ್ನ ಸೊ ಇಲ್ಲಿ ಮುಂದಕ್ಕೆ ಹೋಗೋಣ. ಲಾಕ್ಷಾಗ್ರಹದಿಂದ ಪಾಂಡವರು ತಮ್ಮ ತಾಯಿನ ಕಳೆದುಕೊಂಡು ವಾರಣಾವತಕ್ಕೆ ಹೋಗಿ 1 ವರ್ಷ ಇದ್ರು. ಆ 1 ವರ್ಷ ಅಂತ ಬಂತು, ಅದಕ್ಕಾಗಿ ಇಷ್ಟೆಲ್ಲ ಹೇಳಿದೆ. ಯಾವಾಗ ಎಲ್ಲೆಲ್ಲಿ 8 ದಿವಸ ಇದ್ದಿದ್ದು. ಈ ಸಂಗತಿಯನ್ನ ವಿದುರನಿಂದ ಮೊದಲೇ ತಿಳಿದಿದ್ದ ಪಾಂಡವರು ಬಹಳ ಎಚ್ಚರಿಕೆಯಿಂದ ತಮಗೆ ಅಪಾಯವಿಲ್ಲದೆ ಧೃತರಾಷ್ಟ್ರನ ಆಜ್ಞೆಯನ್ನು ಮೀರಲಾರದೆ, ದೊಡ್ಡಪ್ಪ ಅವನು ಜೊತೆಗೆ ಅವನ ಇವಾಗ ರಾಜನಾಗಿರುವಂತಹದ್ದು. ಅದಕ್ಕಾಗಿ ಆ 1 ವರ್ಷ ಕಾಲದವರೆಗೆ ಅವರು ವಿದುರರು ಹೇಳಿದಂತೆ ಆ ಮನೆಯಿಂದ ಕಾಡಿನವರಿಗೆ ಒಂದು ಸುರ್ಗವನ್ನ ಮಾಡಿಟ್ಟು ಕೊಂಡ್ರು. ಅವ್ರು ಮಾಡಿದ್ರು ಅಂದ್ರೆ, ವಿದುರನ ಬಹಳ ನಂಬಿಕಸ್ಥನಾದವನೊಬ್ಬ ಕಾಡಿನಲ್ಲಿ ಶುರು ಮಾಡಿ ಕೆಳಗಡೆಯಿಂದ ಕರ್ಕೊಂಡ್ ಬಂದ. ಡೈರೆಕ್ಷನ್ ಅದು ಇದು ಎಲ್ಲದನ್ನ ನೋಡಿ ಸೀದಾ ಬಂದು ಅಲ್ಲಿಂದ ಇದ್ ಮಾಡಿದ್ರು. ಅಂತೂ ಸುರಂಗ ಸಿದ್ಧವಾಯಿತು. ಅವೆಲ್ಲ ಮುಗಿದ ಮೇಲೆ ಒಂದು ರಾತ್ರಿ ಪೂರ್ವಚನ ಮಲಗಿದ್ದಾಗ ಪಾಂಡವರು ತಾವೇ ಆ ಅರಗಿನ ಮನೆಗೆ ಬೆಂಕಿ ಇಟ್ಟು ತಮ್ಮ ತಾಯಿಯನ್ನು ಕರೆದುಕೊಂಡು ಆ ಸುರಂಗ ಮಾರ್ಗವಾಗಿ ಒಂದು ದೊಡ್ಡ ಕಾಡಿಗೆ ಬಂದು ಸೇರಿದ್ರು. ಆ ಕಾಡಿನಲ್ಲಿ ಒಂದು ಕಡೆ ಭಯಂಕರ ರೂಪವುಳ್ಳಂತಹ ಹಿಡಿಂಬ ಎಂಬ ರಾಕ್ಷಸ ಇವರನ್ನ ಎದುರಿಸಲು ಅವನನ್ನ ಅಲ್ಲಿಯೇ ಕೊಂದು ಬಿಟ್ರು. ತಮ್ಮ ಸಂಗತಿ ಇತರಿಗೆ ತಿಳಿಯಬಾರದು ಎಂಬುದಕ್ಕಾಗಿ ಆ ರಾತ್ರಿಯೇ ಆ ಕಾಡನ್ನು ಬಿಟ್ಟು ಹೊರಟರು. ಅವಾಗ್ಲೇನೆ ಹಿಡಂಬನ ತಂಗಿ ಹಿಡಿಂಬೆ, ಆ ಕಥೆ ಎಲ್ಲ ವಿವರವಾಗಿ ಬರುತ್ತೆ ಮುಂದಕ್ಕೆ. ಅವಳು ಭೀಮನ ಶಕ್ತಿ ಪರಾಕ್ರಮ ಇದೆಲ್ಲ ನೋಡ್ಬಿಟ್ಟು ಅಣ್ಣ ಹೇಳಿ ಕಳಿಸಿದ್ದು ಆಕ್ಚುಲಿ ಮಾಂಸದ ನರ ಮಾಂಸದ ವಾಸನೆ ಬರ್ತಾ ಇದೆ, ಮನುಷ್ಯರೆಲ್ಲೋ ಬರ್ತಾ ಇದ್ದಾರೆ, ಅವ್ರ ಸ್ಮೆಲ್ ಬರ್ತಾ ಇದೆ, ನನಗೆ ಒಳ್ಳೆ ಆಹಾರ ಇವತ್ತು, ಎಲ್ರನ್ನೂ ಹಿಡ್ಕೊಂಬ ತಿನ್ನೋಣ ಅಂತ ಅಂದ್ಬಿಟ್ಟು ಹೇಳಿ ಕಳಿಸ್ದ. ಇವಳು ಬಂದು ಭೀಮನ ಶರೀರ, ಅವನ ಆಕಾರ ಇದೆಲ್ಲ ನೋಡಿದ್ಲು. ಅವಳನ್ನ ತಿನ್ಬೇಕು ಅನಿಸ್ಲಿಲ್ಲ ಹಿಡಿಂಬೆಗೆ. ಅವನನ್ನ ಮದುವೆ ಆಗ್ಬೇಕು ಅನ್ನಿಸ್ತು. ಅದಕ್ಕಾಗಿ ಇವಳು ಬರ್ಲಿಲ್ಲ. ಅವನ ಆಮೇಲೆ ಬಂದ. ಸರಿ, ಆಮೇಲೆ ಭೀಮ ಅವನ ನೋಡ್ದ. ಎಲ್ಲ ಡೀಟೇಲ್ ಕಥೆ ಎಲ್ಲ ಮುಂದಕ್ಕೆ ನೋಡೋಣ. ಹಿಡಂಬ ಭೀಮನನ್ನ ಹಿಡಿಂಬೆ ಮದುವೆ ಆದ್ಲು. ಹಿಡಂಬನನ್ನ ಕೊಂದ ಭೀಮ. ಸರಿ, ಯಾರಿಗೂ ಗೊತ್ತಾಗ್ಬಾರ್ದು ಅಂತ ಹೇಳಿ ಆ ರಾತ್ರಿಯೇ ಅಲ್ಲಿಂದ ಹೊರಟು ಬಿಟ್ರು. ಆದ್ರೆ ಅದೇ ಕಾಡಿನಲ್ಲಿ ಭೀಮನಿಗೆ ಹಿಡಿಂಬೆ ಎಂಬ ರಾಕ್ಷಸಿಯೊಡನೆ ವಿವಾಹವಾಗಿ ಘಟೋತ್ಕಚ ಎಂಬ ಮಗ ಹುಟ್ಟಿದ. ಭೀಮ ಪಾಂಡವರಲ್ಲಿ ಒಬ್ಬ ಮಧ್ಯಮ. ಅವನಿಗೆ ಇವಳು ರಾಕ್ಷಸಿ ಹಿಡಿಂಬೆ, ಅವಳ ಜೊತೆ ವಿವಾಹ. ಈ ರಾಕ್ಷಸರು ಇದ್ರಲ್ಲಿ ಹೇಗೆ ಅಂತಂದ್ರೆ, ಅವಳೇನೋ ಗರ್ಭ ಧರಿಸಿದ್ದ 9 ತಿಂಗಳು 12 ತಿಂಗಳಿದ್ದು ಅಂತೇನಿಲ್ಲ. ನೇರವಾಗಿ ಈ ವ್ಯಾಸರು ಹುಟ್ಟಿದ್ರಲ್ಲ ಹಾಗೆ, ಅವನ್ ಘಟೋದ್ಗಜ ಹುಟ್ಟದ, ನೀನ್ ನೆನೆಸ್ಕೊಂಡಾಗ ನಾ ಬರ್ತೀನಿ ಅಂತ ಹೇಳಿ ಹೋದ. ಆಮೇಲೆ ಪಾಂಡವರು ಏಕಚಕ್ರಪುರ ಅನ್ನೋದಕ್ಕೆ ಆ ಒಂದು ನಗರ, ಅಲ್ಲಿಗೆ ಬಂದ್ರು. ಅಲ್ಲಿ ಬ್ರಹ್ಮಚಾರಿ ವೇಷದಿಂದ ವೇದಾಧ್ಯಯನ ಮಾಡುತ್ತಾ ಕಠಿಣ ನಿಯಮದಲ್ಲಿ ಇರುವಂತೆ ತೋರಿಸ್ತಾ ಇದ್ರು. ತಮ್ಮ ಗುರುತು ಯಾರಿಗೂ ತಿಳಿಸಬಾರದು, ತಿಳಿಯಬಾರದು ಅಂತ. ಹೀಗೆ ಸ್ವಲ್ಪ ಕಾಲದವರೆಗೆ ಅಲ್ಲಿರುವಾಗ ಭೀಮನು ಬಕಾಸುರ ಎಂಬ ನರಭಕ್ಷಕನಾದ ರಾಕ್ಷಸನನ್ನ ಕೊಂದ. ಮಹಾವೀರನಾದ ಭೀಮನು ತನ್ನ ಭುಜಬಲ ಮಾತ್ರದಿಂದಲೇ ಆ ಘೋರ ರಾಕ್ಷಸನನ್ನು ಕೊಂದು ಆ ಊರಿನ ಜನಗಳಿಗೆಲ್ಲ ಪ್ರಾಣ ಭಯವನ್ನ ತಪ್ಪಿಸಿದ.
ಆಮೇಲೆ ಪಾಂಡವರು ಪಾಂಚಾಲ ದೇಶದಲ್ಲಿ ಸ್ವಯಂವರವಾಗುವ ವೃತ್ತಾಂತವನ್ನ ತಿಳಿದು ಬ್ರಾಹ್ಮಣ ವೇಷದಿಂದಲೇ ಅಲ್ಲಿ ಹೋಗಿ ದ್ರೌಪದಿಯನ್ನ ವಿವಾಹವಾಗಿ ಅವಳೊಡನೆ 1 ವರ್ಷದ ಕಾಲವರೆಗೆ ಅಲ್ಲೇ ಇದ್ರು. ಎಲ್ಲಿ? ಪಾಂಚಾಲ ದೇಶದಲ್ಲಿ. ಇದರ ಮೇಲೆ ತಾವು ಬದುಕಿರುವ ಸಂಗತಿ ಎಲ್ಲರಿಗೂ ತಿಳಿದು ಹೋಗಲು ಅವರು ತಿರುಗಿ ಹಸ್ತಿನಾಪುರಕ್ಕೆ ಬಂದು ಸೇರಿದ್ರು. ಇವರೆಲ್ಲ ಬಂದು ಕೂತ್ಕೊಂಡಾಗ ಸಭೆಯಲ್ಲಿ ಇವನು ಮತ್ಸ್ಯ ಯಂತ್ರವನ್ನಿಟ್ಟಿದ್ದ. ಪಾಂಚಾಲ ದೇಶದ ಯಾರು? ದ್ರುಪದ ರಾಜ, ನನ್ನ ಮಗಳು ಬೆಂಕಿ ಮಗಳು ಅಂತ ಅವಳು ಐವನಿಜೆ ದ್ರೌಪದಿ ಮತ್ತೆ ದೃಷ್ಟದ್ಯುಮ್ನ ಇವರು ಬೆಂಕಿಯಿಂದನೇ ಹುಟ್ಟು ಬಂದವರು. ಅವನ ಉದ್ದೇಶ ದ್ರೋಣನನ್ನ ಕೊಲ್ಲುವಂತ ಮಗ ಹುಟ್ಟಬೇಕು ಅಂತ ಮಾಡಿದ್ದು. ನೋಡಿ, ಇಲ್ಲಿ ಜನ್ಮೇಜಯನ್ ಸರ್ಪಿಯಾಗಾಯ್ತಲ್ಲ, ಆ ತರ ಒಬ್ಬೊಬ್ಬರು ಇಂಟೆನ್ಷನ್. ದ್ರೋಣ ಅವನಿಗೆ ಅವಮಾನ ಮಾಡಿದ್ದ. ನಿನ್ನನ್ನ ತಂದು ನಾನು ಇದಕ್ಕೆ ಮಲಗೋ ಇದಿದೆಯಲ್ಲ, ಏನೋ ಹಾಸಿಗೆ ಮಂಚದ ಕಾಲಿಗೆ ಕಟ್ಟಿಸ್ಕೊಳ್ತಿದ್ದ ನನ್ನ ಹೆಸರು ದ್ರೋಣ ಅಲ್ಲ ಅಂತ ಶಪಥ ಮಾಡಿ ಬಂದಿದ್ದ ದ್ರೋಣ. ಅರ್ಜುನನಿಂದ ಅದನ್ನ ಪೂರೈಸಿದ. ಅವನ್ ತಲೆ ತೆಗಿಬಾರ್ದು, ಅವ್ನು ಹೇಳ್ಕೊಂಬರ್ಬೇಕು ನೀನು ಬಲವಂತಾಗಿ ಸೋಲಿಸ್ಬಿಟ್ಟು ಅಂತ. ದುರ್ಯೋಧನಗೆ ಆಗ್ಲಿಲ್ಲ, ಅರ್ಜುನ ಆ ಕೆಲಸ ಮಾಡ್ದ. ಸರಿ, ಅದಾದ್ಮೇಲೆ ನೋಡು, ನಾನ್ ಶಪಥ ಮಾಡಿದ್ದೆ, ಅದಕ್ಕಾಗಿ ಲೆಟ್ ಅಸ್ ಫರ್ಗೆಟ್ ದಿಸ್, ನಾವಿಬ್ರು ಫ್ರೆಂಡ್ಸ್ ಆಗಿ ಇರೋಣ ಅಂತ. ಈ ತರ ಎಲ್ಲ ಅವಮಾನ ಮಾಡ್ಬಿಟ್ಟು ಆಮೇಲೆ ನಾವು ಫ್ರೆಂಡ್ಸ್ ಆಗಿರೋಣ, ನೀ ಎಲ್ಲ ಮರ್ತು ಬಿಡು ಅಂದ್ರೆ ಮರಿತಾನ ದ್ರುಪದ? ಇವನೆಲ್ಲ ಬಿಡಿಸಿದ್ಮೇಲೆ ಹೋಗ್ಬಿಟ್ಟು ಅವ್ನು ಶಿವನನ್ನು ಕುರಿತು ಪ್ರಾರ್ಥನೆ ಮಾಡೋದು, ನನಗೆ ದ್ರೋಣನನ್ನು ಕೊಲ್ಲೋ ಮಗ ಬೇಕು ಅಂತ. ಹಾಗಾಗಿ ಇವರಿಬ್ರು ಹುಟ್ಟಿದ್ದು ದ್ರೌಪದಿ. ಆ ದ್ರೌಪದಿ ವಿವಾಹಕ್ಕೆ ಇವನು ಮತ್ಸ್ಯ ಯಂತ್ರ, ಕೆಳಗಡೆ ಎಣ್ಣೆ ಇಟ್ಟಿದ್ದಾನೆ ಒಂದು ಇದರಲ್ಲಿ, ಅದರಲ್ಲಿ ನೋಡ್ಕೊಂಡು ಮೇಲೆ ಒಂದು ಚಕ್ರ ತಿರುಗ್ತಾ ಇದೆ, ಅದರಲ್ಲಿ ಒಂದು ಮೀನಿದೆ, ಆ ಮೀನಿನ ಕಣ್ಣಿಗೆ ಗುರಿ ಇಟ್ಟು ಹೊಡಿಬೇಕು. ಅನೇಕ ರಾಜರೆಲ್ಲ ಪ್ರಯತ್ನ ಪಟ್ಟು ಬಿಟ್ರು, ಅರ್ಜುನ ಅದನ್ನ ಸಾಧಿಸಿದ. ಸೊ ಹಾಗೆ ಅದರಲ್ಲಿ ಗೆದ್ದು ದ್ರೌಪದಿಯನ್ನ ಪಡೆದದ್ದು. ಆ ಸಂದರ್ಭದಲ್ಲೇ ಎಲ್ರಿಗೂ ಗೊತ್ತಾಗಿದ್ದು ಪಾಂಡವರು ಸತ್ತಿಲ್ಲ ಅಂತ. ಭೀಷ್ಮನಿಗೆ ಗೊತ್ತಿತ್ತು ವಿದುರನಿಂದ. ಧೃತರಾಷ್ಟ್ರನು ಮೊಸಳೆ ಕಣ್ಣೀರು ಅಂತ, ಈ ಮೊಸಳೆ ಕತೆ ಕೇಳಿದಿರಲ್ಲ. ಮೊಸಳೆ ಕಣ್ಣೀರು ಅಂದ್ರೆ ಸುಮ್ನೆ ಹೊರಗಡೆ ತೋರ್ಸೋಕೆ, ಅಯ್ಯೋ ನನ್ ತಮ್ಮನ ಮಕ್ಕಳು ಹೋಗ್ಬಿಟ್ರಲ್ಲ ಅಂತ ತರ್ಪಣ ಎಲ್ಲ ಕೊಟ್ಟಿದ್ದು ಹೋದವ್ರಿಗೆ ಅಂತ. ಇವ್ರು ಮಾತ್ರ ಮಾಡ್ಲಿಲ್ಲ, ಗುಪ್ತವಾಗಿನೇ ಇಟ್ಟಿದ್ರು. ಅದು ಪ್ರಕಾಶವಾಗಿದ್ದು ಅವಾಗ ಏನು ಬಹಳ ಸಂತೋಷ. ಅಯ್ಯೋ ನಾನು ಎಷ್ಟೆಲ್ಲಾ ಇದು ಮಾಡಿದ್ದೆ, ದೇವರ ದಯದಿಂದ ಬದುಕ್ಬಿಟ್ರಲ್ಲ ಅಂತ ನಾಟಕವನ್ನು ಚೆನ್ನಾಗಿ ಮಾಡದ ಧೃತರಾಷ್ಟ್ರ. ಎಲ್ಲ ಲೋಕದಲ್ಲಿ ನಾವು ನೋಡೋದು ಇದೆಲ್ಲ. ಹೀಗೆ ಆದ್ಮೇಲೆ ಏನು ಅಂದ್ರೆ ಇವಾಗ ಮರ್ಯಾದೆ ಉಳಿಸ್ಕೋಬೇಕಲ್ಲ, ಅದಕ್ಕಾಗಿ ಅವರು ಮತ್ತೆ ಹಸ್ತಿನಾಪುರಕ್ಕೆ ಬಂದು ಸೇರಿದ್ರು. ಹೀಗೆ ಪಾಂಡವರು ಊರಿಗೆ ಬಂದು ಸೇರಿದ್ಮೇಲೆ ಭೀಷ್ಮನು ಧೃತರಾಷ್ಟ್ರನ್ನ ನೋಡಿ, ಅವರನ್ನ ನೋಡಿ, ಏ ಮಕ್ಕಳಿರ, ನೀವು ಕೌರವರು ಒಂದು ಕಡೆ ಇದ್ರೆ ಜಗಳ ತಪ್ಪಿದ್ದಲ್ಲ. ಆದ್ದರಿಂದ ನಿಮ್ಮ ಸಹೋದರರೊಡನೆ ನಿಮಗೆ ವಿರೋಧವಿಲ್ಲದಂತೆ ನೀವು ದೂರ ಇರೋದು ಒಳ್ಳೆಯದು. ಆದ್ದರಿಂದ ನಿಮ್ಮನ್ನ ಕಾಂಡವ ಪ್ರಸ್ಥದಲ್ಲಿ ಇರಬೇಕೆಂದು ನಾವು ಆಗಲೇ ಯೋಚಿಸಿದ್ದೇವೆ. ಆದ್ದರಿಂದಲೇ ನೀವು ಅಲ್ಲಿ ಹೋಗಿ ಸುಖವಾಗಿರಿ. ಅದು ಕೂಡ ಬಹಳ ರಮ್ಯವಾದ ದೇಶವೇ, ಅನೇಕ ಗ್ರಾಮಗಳು ಅದಕ್ಕೆ ಸೇರಿದೆ, ರಾಜಮಾರ್ಗಗಳೆಲ್ಲವೂ ಬೇರೆ ಬೇರೆಯಾಗಿ ಬಹಳವಾಗಿ ಚೆನ್ನಾಗಿದೆ ಎಂದ್ರು. ತಂದಿರಿಬ್ಬರು, ಯಾರು? ಧೃತರಾಷ್ಟ್ರ, ದೊಡ್ಡಪ್ಪ ಮತ್ತೆ ಭೀಷ್ಮ. ಇವ್ರು ಹೇಳಿದ ಮಾತನ್ನ ಮೀರಲಾರದೆ ಪಾಂಡವರು ತಮ್ಮ ಪದಾರ್ಥಗಳನ್ನೆಲ್ಲ ಸಾಗಿಸಿಕೊಂಡು ತಮ್ಮ ಇಷ್ಟ ಮಿತ್ರರನ್ನು ಕರೆದುಕೊಂಡು ಅಲ್ಲಿ ಹೊರಟೋದ್ರು ಹಸ್ತಿನಾಪುರದಿಂದ. ಅಲ್ಲಿ ಹೋದ್ಮೇಲೆ ಅವರು ತಮ್ಮ ಅಸ್ತ್ರಬಲದಿಂದ ಅನೇಕ ರಾಜರನ್ನ ಜಯಿಸಿ ತಮ್ಮ ಅಧೀನ ಮಾಡಿಕೊಂಡು ಹಲವು ಸಂವತ್ಸರಗಳವರೆಗೆ ಅಲ್ಲೇ ವಾಸ ಮಾಡ್ತಾ ಇದ್ರು. ಅಲ್ಲಿ ಅವರು ಸತ್ಯ ಧರ್ಮಗಳನ್ನು ಬಿಡದೆ ಬಹಳ ಜಾಗರೂಕವಾಗಿಯೂ ಪ್ರಯತ್ನಪರರಾಗಿಯೂ ಎಷ್ಟೋ ಶತ್ರುಗಳನ್ನು ಅಡಗಿಸಿ ರಾಜ್ಯವನ್ನ ವಿಸ್ತರಿಸಿಕೊಂಡ್ರು. ವಿಜಯದಶಮಿ ದಿವಸ ಇದೇನೆ ಸೀಮೋಲ್ಲಂಘನ ಅಂತ, ತಮ್ಮ ಪ್ರಾಂತ್ಯನ ವಿಸ್ತರಿಸಿಕೊಳ್ಳುವಂತ. ಅವರೆಲ್ಲರೂ ದಿಗ್ವಿಜಯವಾಗಿ ಹೊರಟು ಭೀಮ ಪೂರ್ವ ದಿಕ್ಕನ್ನ, ಅರ್ಜುನ ಉತ್ತರ ದಿಕ್ಕನ್ನ, ನಕುಲನು ಪಶ್ಚಿಮ ದಿಕ್ಕನ್ನ, ಸಹದೇವ ದಕ್ಷಿಣ ದಿಕ್ಕನ್ನ ಜಯಿಸಿ ಸಮಸ್ತ ಭೂಭಾಗವನ್ನು ತಮ್ಮ ವಶ ಮಾಡಿಕೊಂಡ್ರು. ಆಗ ನಿಜವಾದ ಸೂರ್ಯನೊಡನೆ ಸೂರ್ಯ ಸಮಾನ ತೇಜಸ್ಸುಳ್ಳಂತ 5 ಮಂದಿ ಪಾಂಡವರಿಂದಲೂ ಕೂಡಿದ ಭೂಮಿ 6 ಮಂದಿ ಸೂರ್ಯರಿಂದ ಕೂಡಿದಂತೆ ಶೋಭಿಸ್ತಾ ಇತ್ತು. ಪಂಚಪಾಂಡವರ ಜೊತೆಗೆ ಮಾಮೂಲು ಸೂರ್ಯ ಒಬ್ಬ. ಹೀಗಿರುವಾಗ ಯಾವುದೋ ಒಂದು ಕಾರಣಾಂತರದಿಂದ ಧರ್ಮರಾಜನು ತನಗೆ ಪ್ರಾಣಕ್ಕಿಂತಲೂ ಪ್ರಿಯನಾದ ಅರ್ಜುನನನ್ನ ಕಾಡಿಗೆ ಕಳಿಸ್ಬೇಕಾದಂತಹ ಸಂಭವ ಒದಗಿ ಬಂತು. ಪುರುಷಸಿಂಹನು ದೃಢಚಿತ್ತನೂ ಆದಂತಹ ಸವ್ಯಸಾಚಿ ಅಂದ್ರೆ ಅರ್ಜುನ,
ಅರ್ಜುನ ಫಲ್ಗುಣ ಪಾರ್ಥ ಕಿರೀಟಿ ಶ್ವೇತವಾಹನ ಭೀಭತ್ಸು ವಿಜಯ ಕೃಷ್ಣ ಸವ್ಯಸಾಚಿ ಧನಂಜಯ. ಮಳೆ ಗುಡುಗು ಆರ್ಭಟ ಇದೆಲ್ಲ ಬಂದಾಗ ನಮಗೆಲ್ಲ ಹೇಳ್ಕೊಟ್ಟಿದ್ದು ಇದನ್ನ ಹೇಳಿ ಎಲ್ಲ ಭಯನೂ ಹೋಗುತ್ತೆ ಅಂತ ಹೇಳ್ಕೊಟ್ಟಿದ್ರು ಹಿಂದೆ. ಅರ್ಜುನನ 10 ಹೆಸರುಗಳನ್ನ ನೆನ್ಸ್ಕೊಳ್ಳುವಂತ. ಸವ್ಯಸಾಚಿ ಅಂತಂದ್ರೆ ಎಡಗೈ ಬಲಗೈ ಅನ್ನೋದೇ 2 ಕೈಯಿಂದಾನು ಅವನು ಬಿಲ್ಲು ಬಾಣವನ್ನ ಧನುರ್ವಿದ್ಯೆಯಲ್ಲಿ ನಿಪುಣನಾಗಿದ್ದವನು. ಆದ್ರಿಂದ ಅವನಿಗೆ ಸವ್ಯಸಾಚಿ ಅನ್ನೋ ಹೆಸರು. ಆ ಸವ್ಯಸಾಚಿ ಅಂದ್ರೆ ಅರ್ಜುನ ಪೂರ್ಣವಾಗಿ 1 ಸಂವತ್ಸರ 1 ತಿಂಗಳ ಕಾಲವರೆಗೆ 1 ವರ್ಷದ ಮೇಲೆ 1 ತಿಂಗಳು ವರೆಗೆ ವನವಾಸದಲ್ಲಿ ಕಾಲವನ್ನು ಕಳೆಯುತ್ತಾ ಅದೇ ಕಾಲದಲ್ಲಿ ಅನೇಕ ತೀರ್ಥಯಾತ್ರೆಗಳನ್ನು ಮಾಡಿದ. ಈ ನಡುವೆ ಅವನಿಗೆ ಉಲೂಪಿ ಎಂಬ ನಾಗಕನ್ಯೆಯೊಡನೆ ವಿವಾಹ ಆಯಿತು ಮತ್ತು ಪಾಂಡ್ಯ ರಾಜನಾದ ಮಗಳಾದ ಚಿತ್ರಾಂಗದೆ ಎಂಬುಳು ದೊರೆತಳು. ಪಾಂಡ್ಯ ರಾಜ ಅಂದ್ರೆ ದಕ್ಷಿಣ ದಿಕ್ಕು. ಇಲ್ಲಿ ಪಾಂಡ್ಯನ್ ಕೊಂಡಾಡ ಭಟ್ಟರ ಪಿರಾನ್ ಮಂದಾನೆ ಪಾಂಡ್ಯ ದೇಶ. ಅಲ್ಲಿ ಅವಳು ಚಿತ್ರಾಂಗದೆ. ಅದರಿಂದ ಆಚೆಗೆ ಅವನು ದ್ವಾರಕೆ ನೋಡಿ, ದಕ್ಷಿಣದಿಂದ ದ್ವಾರಕೆ ಗುಜರಾತ್, ಅಲ್ಲಿ ಹೊಟ್ಟೋದು. ಅಲ್ಲಿ ದ್ವಾರಕೆಯಲ್ಲಿದ್ದ ಕೃಷ್ಣನ ಬಳಿಗೆ ಬಂದ. ಅಲ್ಲಿಯೂ ಅವನಿಗೆ ಕೃಷ್ಣನ ತಂಗಿಯಾದ ಸುಭದ್ರೆಯೊಡನೆ ವಿವಾಹ ಆಯಿತು. ಶಚಿಯು ಇಂದ್ರನೊಡನೆ ಶ್ರೀದೇವಿಯು ಕೃಷ್ಣನೊಡನೆ ಸೇರಿದಂತೆ ಸುಭದ್ರೆ ಅತ್ಯಂತ ಸಂತುಷ್ಟಳಾಗಿ ಅರ್ಜುನನೊಡನೆ ಸೇರಿ ಸುಖದಿಂದ ಇದ್ದಳು. ಇಲ್ಲ, ಬಹಳ ಚೆನ್ನಾಗಿದೆ ಈ ಕಥೆಗಳೆಲ್ಲ. ಇವನು ಕೃಷ್ಣನೇ ಎಲ್ಲ ಪ್ಲಾನ್ ಮಾಡ್ತಾನೆ. ಬಲರಾಮನಿಗೆ ದುರ್ಯೋಧನ ಕೊಡ್ಬೇಕು, ಅವನ ಶಿಷ್ಯ ಗದಾ ಯುದ್ಧದಲ್ಲಿ. ಸೊ ಅದಕ್ಕೆ ಸುಭದ್ರೆಯನ್ನ ದುರ್ಯೋಧನ ಕೊಡ್ಬೇಕು ಅಂತ ಅವನು ಡಿಸೈಡ್ ಮಾಡ್ಬಿಟ್ಟಿದ್ದ. ಈ ಸುಭದ್ರೆ ಕೃಷ್ಣನಲ್ಲಿ ಅನುರಕ್ತಳಾಗಿದ್ಲು. ಕೃಷ್ಣ ಹೇಳ್ದ, ಅರ್ಜುನ ನೀನ್ ಸನ್ಯಾಸಿ ರೂಪದಲ್ಲಿ ಇದೀಯಾ, ಅವಳನ್ನ ಕರ್ಕೊಂಡು ಹೋಗ. ಆದ್ರೆ ಒಂದ್ ಕೆಲಸ ಮಾಡೋ, ನಿನ್ ರಥದಲ್ಲಿ ಅವಳೇ ಸಾರಥಿಯಾಗಿ ಕೂತ್ಕೊಂಡು ಹೋಗ್ಲಿ ಅಂತ. ಎಲ್ಲ ಕೃಷ್ಣನ್ ಪ್ಲಾನ್. ಬಲರಾಮ ಬಂದು ನಾನು ಪಾಂಡವರನ್ನ ಇಲ್ಲ ಅನ್ನಿಸ್ಬಿಡ್ತೀನಿ, ಹಾಗೆ ಹೀಗೆ ಮೋಸ ಮಾಡ್ಬಿಟ್ಟು ಒಂದು ಸನ್ಯಾಸಿ ತರ ಬಂದು ಅವಳೇನ್ ಕರ್ಕೊಂಡು ಹೋದ ಅಂತ. ಇಲ್ಲ, ನೀನು ಅಣ್ಣ ಎಲ್ಲ ಸರಿ, ನೀನು ಹಿರಿಯಾ, ನಿನ್ನ ಮಾತನ್ನ ಕೇಳ್ಬೇಕು ಎಲ್ಲ. ನಿನಗೇನಾದ್ರೂ ಒಂದ್ ಸ್ವಲ್ಪನಾದ್ರೂ ಆ ಸುಭದ್ರೇನು ಒಂದ್ಸಲಿ ಕೇಳ್ಬೇಕು ಅನ್ಸಿತ್ತ? ಏನ್ ಅವಳೇನು ಆಬ್ಜೆಕ್ಟ್ ಆಫ್ ಎಂಜಾಯ್ಮೆಂಟಾ? ಏನೋ ಒಂದು ವಸ್ತು ತೆಗೆದುಕೊಟ್ರಿ ಯಾರಿಗೋ ಅನ್ನೋ ಹಾಗೆ ಅವಳ ಬೇಕು ಬೇಡಗಳು, ಅವಳ ಇಷ್ಟವನ್ನ ನೀನು ವಿಚಾರಿಸಿದ್ಯಾ? ದುರ್ಯೋಧನ ನೀನ್ ಕೊಡೋದು ಸರಿ ಅಂತ. ಆಮೇಲೆ ಈಗ ಅರ್ಜುನ ಸುಭದ್ರೆ ನೋಡ್ಕೊಂಡು ಹೋದ್ಲು, ಇಲ್ಲ ಸುಭದ್ರೇನೆ ಅರ್ಜುನನ್ ಕರ್ಕೊಂಡು ಹೊರಟೋದ್ಲು. ಪ್ರೂಫ್ ಬೇಕಾ ನಿನ್ಗೆ? ಕೇಳು ವಿಷಯನ. ಸುಭದ್ರೇನೆ ಕೂತ್ಕೊಂಡು ರಥನ ಓಡಿಸಿದ್ದಾಳೆ, ಅರ್ಜುನ ಅಲ್ಲ. ಅರ್ಜುನ ಹಿಂದೆ ಕೂತಿದ್ದ ಅಷ್ಟೇನೆ ಅಂತ ಬಾಯಿ ಮುಚ್ಚಿಸ್ಬಿಟ್ಟ ಬಲರಾಮನಿಗೆ. ಒಂದೊಂದು ಕೂಡ ಕೃಷ್ಣ ನಡೆಸಿದಂತಹದ್ದು ಆಶ್ಚರ್ಯ ಚೇಷ್ಟಿತೆಗಳು. ಮಹಾಭಾರತದಲ್ಲಿ ಇನ್ನೊಂದು ಅಂದ್ರೆ ಅನೇಕ ಜನ ತೀರ್ಥಯಾತ್ರೆ ಮಾಡಿ. ತೀರ್ಥಿ ಕುರುವಂತಿ ತೀರ್ಥಾನಿ, ದಿವ್ಯ ಪ್ರಬಂಧದಲ್ಲೂ ಕೂಡ ಒಂದ್ ಕಡೆ ಬರುತ್ತೆ ಈ ತೀರ್ಥಯಾತ್ರೆ ಬಗ್ಗೆ ಹಿರಿಮೆಯನ್ನ ಹೇಳ್ತಾರೆ. ಈ ಸನ್ಯಾಸಿಗಳನ್ನ ತೀರ್ಥರು ಅಂತ ಕರೆಯೋದಾಗೆ. ತೀರ್ಥ ಅಂದ್ರೆ ಏನು? ನಮ್ಮ ಪಾಪಗಳನ್ನ ತೊಳೆಯುವಂಥದ್ದು. ಪುಣ್ಯ ತೀರ್ಥ. ಗಂಗೆ ಚ ಯಮುನೆ ಚ ಇವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ, ಅಲ್ಲಿ ಹೋಗ್ಬಿಟ್ಟು ನೀವು ಸ್ನಾನ ಮಾಡಿದ್ರೆ ಏನಾಗುತ್ತೆ? ನಿಮ್ಮ ಪಾಪಗಳೆಲ್ಲ ಪರಿಹಾರ ಆಗುತ್ತೆ. ಗಂಗೆಯಲ್ಲಿ ಎಲ್ಲ ಪಾಪಗಳನ್ನ ತೊಳೆಯುವಂಥದ್ದು. ಹಾಗೆ ಸನ್ಯಾಸಿಗಳು ಅವರನ್ನ ಆಶ್ರಯಿಸಿದಂತ ಭಕ್ತರ ಪಾಪಗಳನ್ನೆಲ್ಲ ತೀರಿಸ್ತಾರೆ. ಅದಕ್ಕಾಗಿ ಅವರಿಗೆ ತೀರ್ಥ. ಈ ತೀರ್ಥ ಅನ್ನೋದು ವಿಶೇಷವಾಗಿ ಮಧ್ವ ಸಂಪ್ರದಾಯದಲ್ಲಿ ಸುಗುಣೇಂದ್ರ ತೀರ್ಥ, ವಿಶ್ವೇಶ ತೀರ್ಥ, ಹೀಗೆ ಹೆಸರುಗಳು. ನಮ್ಮಲ್ಲಿ ಮಹಾದೇಶಿಕನ್ ಅಂತ, ಜೀಯರು, ದೇಶಿಕನ್ ಅಂತಂದ್ರೆ ಆಚಾರ್ಯರು ಅಂತ. ಇವರು ಕೂಡ ಅದೇನೆ ಕೆಲಸ ಮಾಡುವಂತ, ಅವರು ತೀರ್ಥರು ಅಂತ ಹೇಳುದು. ಒಟ್ನಲ್ಲಿ ತೀರ್ಥಯಾತ್ರೆ ಇವನು ಮಾಡಿದ್ದು ಅರ್ಜುನ. ಆ ಸಂದರ್ಭದಲ್ಲಿ ಇವನು ಮದುವೆ ಎಲ್ಲ ಮಾಡಿದ್ದು, ಎಲ್ಲ ಅನೇಕ ಪತ್ನಿಯರನ್ನ ಪಡೆದ. ಅತ್ಯಂತ ಸಂತುಷ್ಟರಾಗಿ ಸುಭದ್ರೆ ಅರ್ಜುನನ ಸೇರಿ ಸುಖದಿಂದ ಇದ್ದಳು. ಆಮೇಲೆ ಮತ್ತೊಮ್ಮೆ ಅರ್ಜುನನು ಕೃಷ್ಣನ ಸಹಾಯದಿಂದ ಕಾಂಡವ ವನದಲ್ಲಿ ಅಗ್ನಿಯನ್ನ ತೃಪ್ತಿಗೊಳಿಸಿದ. ಕಾಂಡವ ವನ ಅನ್ನೋದು ಅಲ್ಲೂ ಅಷ್ಟೇ ಈ ಅನೇಕ ದುಷ್ಟ ಸರ್ಪಗಳು ಇವೆಲ್ಲ ಸೇರಿ ಲೋಕ ಕಂಟಕರಾಗಿತ್ತು. ಅಗ್ನಿಗೆ ನನಗೆ ತುಂಬಾ ಹಸುವಾಗ್ತಾ ಇದೆ, ಈ ಕಾಂಡವದ ವನವನ್ನ ನಾನು ದಹಿಸ್ತೀನಿ, ಎಲ್ಲವನ್ನು ಇವನ ಅಗ್ನಿಗೆ ಸ್ವಹಾಕಾರ ಆಗಬೇಕು, ಎಲ್ಲವನ್ನ ನಾನು ಭಕ್ಷಿಸ್ತೇನೆ ಅಂತ. ಇಂದ್ರ ಇದಕ್ಕೆಲ್ಲ ತಡೆ ಇತ್ತು. ಅದಕ್ಕಾಗಿ ಅರ್ಜುನನ ಸಹಾಯ ಕೇಳಿ ಬಂದ. ಕೃಷ್ಣ ಅರ್ಜುನ ಇದ್ದಾಗ ಅರ್ಜುನ ಹೇಳ್ದ, ಆಯ್ತು ನೀನ್ ಮಾಡು ಅಂತ. ಆ ಇದ್ರಲ್ಲೇ ಮಯ ಅಲ್ಲಿದ್ದ ರಾಕ್ಷಸ, ಇಲ್ಲ ಇವನು
ಶಿಲ್ಪಿ ಅವನು, ದೇವಶಿಲ್ಪಿ ಇದರದಕ್ಕೆ ಅಲ್ಲಿ ಸೇರ್ಕೊಂಡಿದ್ದವನು. ಅವನನ್ನು ಬದುಕಿಸ್ದ, ಅವನೇನೆ ಇಂದ್ರಪ್ರಸ್ಥ ಕಟ್ಕೊಟ್ಟವನು. ಎಲ್ಲ ಕಥೆಗಳೆಲ್ಲ ಬರೆದು ಮುಂದಕ್ಕೆ ಹೋಗೋಣ. ಅದರಲ್ಲಿ ಪಾಂಡವ ವನವನ್ನ ದಹಿಸೋದಕ್ಕೆ ಅಗ್ನಿಗೆ ಸಹಾಯ ಮಾಡಿದ. ಅಗ್ನಿ ಸಂತೋಷದಿಂದ ಇವನಿಗೆ ಗಾಂಡೀವವನ್ನ ಕೊಟ್ಟ. ಅದೊಂದು ದಿವ್ಯವಾದಂತ ಪಿಲ್ಲು. ಗಾಂಡೀವ, ಬತ್ತಳಿಕೆಗಳು, ಬಾಣಗಳು ಇವೆಲ್ಲ ಅಗ್ನಿಯಿಂದ ಕೊಟ್ಟಂತದ್ದು. ಕೇವಲ ಸಂಕಲ್ಪ ಮಾತ್ರವೇ ಸಹಾಯವಾಗಿ ಉಳ್ಳಂತಹ ಶ್ರೀ ಮಹಾವಿಷ್ಣುವಿಗೆ ದೈತ್ಯ ವಧದಲ್ಲಿ ಭಾರ ಏನು ತೋರದಂತೆ ಕೃಷ್ಣನ ಸಹಾಯವುಳ್ಳ ಅರ್ಜುನನಿಗೆ ಯಾವ ಕಾರ್ಯವೂ ಅಸಾಧ್ಯವಾಗಿ ತೋರ್ತಾ ಇರಲಿಲ್ಲ. ಕೃಷ್ಣ ಇವನ್ ಜೊತೆನಲ್ಲಿ ಇದ್ಮೇಲೆ ಏನು, ಕೃಷ್ಣ ಇಲ್ಲದಾಗ ಅರ್ಜುನ ಬಿಗ್ ಝೀರೋ. ಈ ಕೃಷ್ಣ ಅವತಾರದ ಕಡೆಯ ದಿನಗಳು ಇದರಲ್ಲೇ ಬರುವಂತಹದ್ದು, ಮಹಾಭಾರತದ ಕಡೆಯಲ್ಲಿ. ಆಮೇಲೆ ಅರ್ಜುನ ಗಾಂಡಿವನ್ನು ಎತ್ತೋಕೆ ಆಗೋಲ್ಲ ಅವನಿಗೆ. ಅಗ್ನಿ ಅರ್ಜುನಲ್ಲಿ ಪ್ರೀತನಾಗಿ ಅವನಿಗೆ ಗಾಂಡೀವ ಎಂಬ ದಿವ್ಯ ಧನಸ್ಸನ್ನ, ಅಕ್ಷಯ ಬಾಣವುಳ್ಳ 2 ಬತ್ತಳಿಕೆಗಳು. ಅಕ್ಷಯ ಬಾಣವುಳ್ಳಂತ ಬತ್ತಳಿಕೆ ಅಂದ್ರೆ ಬಾಣವನ್ನು ಇಡುವಂತಹದ್ದು, ಅದು ಅಕ್ಷಯವಾಗೋದು. ಅಲ್ಲಿಂದ ಏನೋ ಅಷ್ಟಿದೆ, 10 ಇತ್ತೋ 100 ಇತ್ತೋ ತೆಗೆದು ಬಿಟ್ರೆ ಖಾಲಿ ಆಯ್ತು ಅಂತ ಇಲ್ಲವೇ ಇಲ್ಲ. ಹೇಗೆ ಅಕ್ಷಯ ಪಾತ್ರೆ ದ್ರೌಪದಿಗೆ ಸಿಕ್ತೋ ಆ ರೀತಿ ಅಕ್ಷಯವಾದ ಬತ್ತಳಿಕೆ. ಇವನ್ ಎಷ್ಟು ಬಾಣ ತೆಗೆದ್ರು ಅವ್ರಲ್ಲಿ ಬರ್ತಾನೆ ಇರುತ್ತಿತ್ತು. ಅದು ಅಗ್ನಿ ಕೊಟ್ಟಂತಹದ್ದು. 2 ಬತ್ತಳಿಕೆಗಳನ್ನ, ಕಪಿಧ್ವಜವುಳ್ಳ ಒಂದು ರಥವನ್ನ ಅಗ್ನಿ ಕೊಟ್ಟಂತು. ಇದೇ ಸಮಯದಲ್ಲಿ ಅರ್ಜುನನು ಮಯನನ್ನ ನೋಡಿ, ಇಲ್ಲೇನು ಹೇಳಿದ್ದು ನನ್ನ ಮಯ, ಅವನಿದ್ದ ಆ ಕಾಂಡವನದಲ್ಲಿ ಅವನು ಅಗ್ನಿ ಭಯದಿಂದ ತಪ್ಪಿಸಿ ಕಾಪಾಡಿದ್ದರಿಂದ ಅಸುರ ಶಿಲ್ಪಿ, ಕರೆಕ್ಟು ನಾನು ಹೇಳಿದ್ದು, ರಾಕ್ಷಸರಿಗೆ ಶಿಲ್ಪಿ ಆದವನು. ಆ ಮಯನು ಸಮಸ್ತ ರತ್ನ ಶೋಭಿತವಾದ ಒಂದು ದಿವ್ಯ ಸಭೆಯನ್ನ ನಿರ್ಮಿಸಿಕೊಟ್ಟ. ಇದೇನೇನೆ ದುರ್ಯೋಧನ ಜಾರ್ ಬಿದ್ದು ಎಲ್ಲ ಒಂದು ಕಾರಣವಾಗಿದ್ದು. ಆ ದಿವ್ಯ ಸಭೆ ಇಂದ್ರಪ್ರಸ್ಥ, ಅದರಲ್ಲಿ ಆ ಸಭೆಯನ್ನ ನಿರ್ಮಿಸಿಕೊಟ್ಟಿದ್ದು. ಆ ಸಭೆಯನ್ನು ನೋಡಿದೊಡನೆ ದುರ್ಬುದ್ಧಿ ಇಲ್ಲ ದುರ್ಯೋಧನನಿಗೆ ಅದನ್ನು ಹೇಗಾದರೂ ಪಾಂಡವರಿಂದ ಕಸ್ಕೊಳ್ಬೇಕು ಎಂಬ ಆಸೆ ಹುಟ್ಟಿತು. ಇದಕ್ಕಾಗಿ ಅವನು ಶಕೆಯ ಮೂಲಕವಾಗಿ ಜೂಜನ್ನ ಆರಂಭಿಸಿ, ದ್ಯೂತ, ಜೂಜಾಟ, ಇವೆಲ್ಲ ವ್ಯಸನಗಳು. ಈ ಪರೀಕ್ಷಿತ್ ರಾಜನಿಗೆ ಕಲಿಪುರುಷ ನನಗೊಂದು ಸ್ವಲ್ಪ ಜಾಗ ಕೊಡು, ನಿನ್ನಿದ್ರಲ್ಲಿ ನಾನು ನಿನ್ನಲ್ಲಿ ಶರಣಾಗಿದ್ದೇನೆ ಅಂತಂದಾಗ, ಜೂಜ್ ಎಲ್ಲೆಲ್ಲಿ ನಡೆಯುತ್ತೋ ಆ ಕೇಂದ್ರಗಳಲ್ಲಿರ್ಬೋದು, ವೇಶ್ಯಾವಾಟಿಕೆಗಳಲ್ಲಿರ್ಬೋದು, ಮದ್ಯ ಪಾನ ಮಾಡ್ತಾರಲ್ಲ ಆ ಕೂಟದಲ್ಲಿ, ಅಲ್ಲಿ ಕಲಿಯ ಪ್ರಭಾವ ಜಾಸ್ತಿ ಇರ್ಬೋದು ಅಂತ ಇದೆಲ್ಲ ಮಾರ್ಗ ಕೊಟ್ಟಿದ್ದ. ನನಗೆ ಇಷ್ಟೇ ಜಾಗ ಸಾಲದು ಅಂದ ಅವನು. ಚಿನ್ನದಲ್ಲಿ ನೀನಿರು ಅಂದ, ಅದಕ್ಕೆ ಹೆಚ್ಚಿಗೆ ಚಿನ್ನದ ಬಗ್ಗೆ ಬಯಸಬಾರದು ಅಂತ. ಕಲಿಪುರುಷನ ಇದು ಜಾಸ್ತಿ ಇವುಗಳಲ್ಲೆಲ್ಲ. ಹೋಗೋಣ ಮುಂದಕ್ಕೆ. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ. ಜೂಜಿನಲ್ಲಿ ಅವರನ್ನ ಮೋಸದಿಂದ ಸೋಲಿಸಿ ಅವರನ್ನ ರಾಜ್ಯದಿಂದ ಹೊರಡಿಸ್ಬಿಟ್ಟ. ಸೊ ಅವಾಗ ಇವರ ಹಸ್ತಿನಾಪುರ, ಇಂದ್ರಪ್ರಸ್ಥ ಎಲ್ಲವೂ ದುರ್ಯೋಧನನಿಗೆ. ಪಾಂಡವರು ಅದಕ್ಕೂ ಸಮ್ಮತಿಸಿ ಆ ಕಷ್ಟಗಳನ್ನೆಲ್ಲ ದಾಟಿ 14ನೇ ವರ್ಷದಲ್ಲಿ ಹಿಂತಿರುಗಿ ಬಂದು ತಮ್ಮ ರಾಜ್ಯ ಭಾಗವನ್ನ ತಮಗೆ ಕೊಡಬೇಕೆಂದು ಎಷ್ಟೋ ದೈನ್ಯದಿಂದ ಕೇಳಿದ್ರು, ಅವರಿಗೆ ಅದು ಲಭಿಸಲಿಲ್ಲ. ಕೊನೆಗೆ ಯುದ್ಧವು ಆರಂಭವಾಯಿತು. ಆ ಯುದ್ಧದಲ್ಲಿ ಪಾಂಡವರು ತಮಗೆ ಎದುರಾಗಿ ನಿಂತ ಅನೇಕ ರಾಜರನ್ನ, ಕೊನೆಗೆ ದುರ್ಯೋಧನನನ್ನು ಕೊಂದು ಬಹಳ ಮಟ್ಟಿಗೆ ಜನ ನಷ್ಟವಾಗಿದ್ದ ರಾಜ್ಯವನ್ನ ವಶಪಡಿಸಿಕೊಂಡ್ರು. ಆಮೇಲೆ ಧರ್ಮರಾಜಾದಿಗಳು ಅಶ್ವಮೇಧವೇ ಮೊದಲಾದ ಹಲವು ಯಾಗಗಳನ್ನ ನಡೆಸಿದ್ರು. ಆಮೇಲೆ ಸ್ವಲ್ಪ ಕಾಲಕ್ಕೆ ಕುಲವೃದ್ಧರಾದ ಧೃತರಾಷ್ಟ್ರ, ವಿದುರರಿಬ್ಬರೂ ಕೂಡ ಕಾಲಾಧೀನರಾಗಲು ಅವರಿಗೂ ಇನ್ನೂ ಇತರ ರಾಜರಿಗೂ ಪಾಂಡವರೇ ಅಪರ ಕ್ರಿಯೆಗಳನ್ನೆಲ್ಲ ನಡೆಸಿದ್ರು. ಆಮೇಲೆ ಶ್ರೀಕೃಷ್ಣನು ಕೂಡ ತನ್ನ ನಿಜ ಸ್ಥಾನವಾದ ವೈಕುಂಠಕ್ಕೆ ಹೋಗಿ ನೆಲೆಗೊಂಡಲು ಪಾಂಡವರು ಅವನ ಸ್ತ್ರೀಯರನ್ನು ರಕ್ಷಿಸುತ್ತಿದ್ದು, ಕೊನೆಗೆ ತಾವು ಮಹಾಪ್ರಸ್ಥಾನಿಕವನ್ನ ನಡೆಸಿ, ಪ್ರಸ್ಥಾನ ಅಂದ್ರೆ ಹೊರಡುವಂತ, ವಾಪಸ್ ಬರದೇ ಇರೋ ಜಾಗಕ್ಕೆ ಹೋಗೋದು ಪ್ರಸ್ಥಾನ, ಮಹಾಪ್ರಸ್ಥಾನ, ಸ್ವರ್ಗ ಪದವಿಯನ್ನು ಹೊಂದಿದ್ರು. ಹಾಗೆ ನಡೆಸಿ, ಹೇ ಜನಮೇಜಯ ರಾಜ, ಇದೇನೆ ನಿನ್ನ ತಾತಂದಿರಾದ ಪಾಂಡವರ ಚರಿತ್ರೆಯ ಸಂಗ್ರಹ. ಪಾಂಡವರ ಕೌರವದಲ್ಲಿ ವಿರೋಧ ಉಂಟಾಗಿ ಮೊದಲು ಅವರಿಗೆ ರಾಜ್ಯ ತಪ್ಪಿ ಹೋದಿದ್ದು, ಆಮೇಲೆ ಜಯಪ್ರಾಪ್ತಿ, ಇವೆಲ್ಲ ಈ ರೀತಿಯಾಗಿ ನಡೆಯಿತು ಅಂದ್ರು. ಇಲ್ಲಿಗೆ 61ನೇ ಅಧ್ಯಾಯ ಸಂಪನ್ನವು. ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ. 62ನೇ ಸರ್ಗ ಅಧ್ಯಾಯ.
ಇಲ್ಲಿ ಸರ್ಗ ಅಲ್ಲ, ರಾಮಾಯಣದಲ್ಲಿ ಸರ್ಗ. ಅಷ್ಟಮೈಷಿ ಸಮೇತ ಶ್ರೀಕೃಷ್ಣಾಯ ಪರಬ್ರಹ್ಮಣೇ ನಮಃ. ಭಾರತದ ಪ್ರಶಂಸೆ, ಭಾರತ ಶ್ರವಣ ಪಠನಾದಿಗಳಿಂದ ಉಂಟಾಗುವ ಫಲ. ಏನಾದ್ರು ಒಂದ್ ಮಾಡ್ಬೇಕಾದ್ರೆ ಯಾಕೆ ಮಾಡ್ಬೇಕು, ಅದರಿಂದ ಏನ್ ಸಿಗತ್ತೆ ಎಲ್ಲ ಇದೆಯಲ್ವಾ. ಹಾಗೆ ಅರ್ಥ ಪಂಚಕ ಜ್ಞಾನ, ಪ್ರಾಪ್ಯಸ್ಯ ಬ್ರಹ್ಮಣೋ ರೂಪಂ ಪ್ರಾಪ್ತಿಶ್ಚ ಪ್ರತ್ಯಗಾತ್ಮನಃ ಪ್ರಾಪ್ತಿ ಉಪಾಯಂ ಫಲಂ ಚೈವ ತಥಾ ಪ್ರಾಪ್ತಿ ವಿರೋಧಿ ಚ. ಇದು ಜನರಲ್ ಆಗಿ ಎಲ್ಲ ಸ್ತೋತ್ರಗಳಿಗೆ ಎಲ್ಲದಕ್ಕೂ ಅನ್ವಯ ಆಗುವಂತ. ಭಗವಂತ ಯಾರು, ನಾವ್ ಯಾರು, ಭಗವಂತನ ನಾವ್ ಹೆಂಗ್ ಪಡಿಬೇಕು, ಪಡೆದ್ರೆ ನಮ್ಗೇನ್ ಸಿಗತ್ತೆ, ಯಾಕೆ ಎಷ್ಟು ದಿವಸ ಅವನ್ ಸಿಗ್ಲಿಲ್ಲ ನಮ್ಗೆ, ಇದೇ 5 ವಿಷಯಗಳು. ಆಮೇಲೆ ಜನಮೇಜಯ ರಾಜನು ವೈಶಂಪಾಯನನ್ನ ಕುರಿತು, ಹೇ ಬ್ರಾಹ್ಮಣೋತ್ತಮ, ಕೌರವರ ಚರಿತ್ರೆಯನ್ನ ಒಳಗೊಂಡ ಮಹಾಭಾರತದ ಕಥೆಯನ್ನೇನೋ ನಾನು ಬಹಳ ಸಂಗ್ರಹವಾಗಿ ನಿನ್ನಿಂದ ಕೇಳಿದ್ದಾಯ್ತು. ವಿಚಿತ್ರ ವಿಷಯವನ್ನ ಒಳಗೊಂಡ ಆ ಚರಿತ್ರವನ್ನ ಇನ್ನೂ ವಿವರವಾಗಿ ನಿನ್ನಿಂದ ಕೇಳಿ ತಿಳಿಯಬೇಕು ಅಂತ ನನಗೆ ಬಹಳ ಆಸೆ ಹುಟ್ಟಿದೆ. ಅದರಿಂದ ತಿರುಗಿ ನೀನು ಅದೇ ಕಥೆಯನ್ನ ಸ್ವಲ್ಪ ಸವಿಸ್ತಾರವಾಗಿ ನಮಗೆ ತಿಳಿಸ್ಬೇಕು. ನಮ್ಮ ಪೂರ್ವಿಕರ ಪುಣ್ಯ ಚರಿತ್ರೆಯನ್ನ ಎಷ್ಟೆಷ್ಟು ಕೇಳಿದ್ರು ನನ್ನ ಮನಸ್ಸಿಗೆ ತೃಪ್ತಿ ಇಲ್ಲದಂತಿದೆ. ಇದಲ್ಲದೆ ಈ ಚರಿತ್ರೆ ಅಂಶಗಳಲ್ಲಿ ನನಗೆ ಅನೇಕ ಸಂದೇಹಗಳು ಹುಟ್ಟಿದೆ. ಹೇಗೆಂದರೆ, ಪಾಂಡವರಾದರೂ ಧರ್ಮಗಳೆಲ್ಲವನ್ನು ಚೆನ್ನಾಗಿ ಬಲ್ಲವರು ಎಂದು ಹೆಸರುಗೊಂಡವರು. ಅಂಥವರು ತಾವು ಕೊಲ್ಲಬಾರದವರನ್ನೆಲ್ಲ ಅನೇಕವಾಗಿ ಯುದ್ಧದಲ್ಲಿ ಕೊಂದ್ರಲ್ವೇ? ಇದಕ್ಕೆ ಕಾರಣವೂ ಅಲ್ಪವಾಗಿರ್ಲಾರದು, ಏನೋ ಪ್ರಬಲವಾದ ಕಾರಣ ಇರಬೇಕು. ಅದಲ್ಲದೆ ಆ ಪಾಂಡವರು ನಿರಪರಾಧಿಗಳು, ಪುರುಷ ಶ್ರೇಷ್ಠರು, ಮಹಾಪರಾಕ್ರಮಿಗಳು. ಹೀಗಿರುವಾಗಲೂ ಕೂಡ ದುಷ್ಟ ಸ್ವಭಾವವುಳ್ಳ ದುರ್ಯೋಧನಾದಿಗಳು ತಮಗೆ ಕೊಟ್ಟ ಕಷ್ಟಗಳನ್ನೆಲ್ಲ ಸುಮ್ಮನೆ ಸಹಿಸಿಕೊಂಡಿದ್ದೇಕೆ? ಆ ಭೀಮನಾದರೂ ಸಾಮಾನ್ಯನಲ್ಲ. ಅವನು 10,000 ಆನೆ ಬಲ ಉಳ್ಳವನು, ಅಪಾರ ಭುಜಶಕ್ತಿ ಉಳ್ಳವನು ಅಂತ ಕೇಳಿದ್ದೇನೆ. ಅಂತವನು ಕೌರವರಿಂದ ಅನೇಕ ಕ್ಲೇಶಗಳಿಗೆ ಗುರಿ ಮಾಡಲ್ಪಟ್ಟಾಗಲು ತನ್ನ ಕೋಪವನ್ನು ಅಡಗಿಸಿಕೊಂಡದ್ದು ಹೇಗೆ? ತುಂಬಾ ಒಂದ್ಸಲಿ ಕೋಪ ಬಂದು ಭೀಮ, ಅರ್ಜುನ ಬೆಂಕಿ ತಗೊಂಬ, ಇವ್ ಕೈ ಸುಟ್ಟು ಬಿಡ್ತೀನಿ ಧರ್ಮರಾಜಂದು ಅಂತ ಅವನು ಮಾಡಿದ್ರಿಂದಾನೇ ನಾವೆಲ್ಲ ಅನುಭವ. ಇದೆಲ್ಲ ಏನು ಪರಾಕ್ರಮ ಇದ್ರು ಏನು ಅಂತ. ಆದ್ರೆ ಏನು ಅಂದ್ರೆ, ಅಣ್ಣನ ಮಾತನ್ನ ಮೀರಿ ನಡೆಯುವಂಗಿಲ್ಲ. ಲಕ್ಷ್ಮಣನಿಗೂ ಅನೇಕ ಬಾರಿ ಕೋಪದಿಂದ, ಆದ್ರೆ ರಾಮನ ಮಾತನ್ನು ಒಂದು ದಿವಸನೂ ಅವನು ಧಿಕ್ಕರಿಸಿದ್ದಿಲ್ಲ. ದಶರಥ ಮತ್ತೆ ಅವರ ತಾಯಂದ್ರು ಯಾರು ಹೇಳಿದ್ರು ಕೇಳದಿದ್ದು ಕೂಡ ರಾಮನ ಮಾತಿಗೆ ಎದುರಿಲ್ಲ. ಅವನ ಕೋಪ ಶೀಘ್ರವಾಗಿ ಬಂದ್ರು ಕೂಡ ಅಷ್ಟೇ ಫಾಸ್ಟ್ ಆಗಿ ಹೊರಟೋಗುದು. ಅವನ ಕೋಪ ಇವೆಲ್ಲ ಎಲ್ಲಿ ರಾಮನಿಗೆ ಏನ್ ತೊಂದರೆ ಆಗುತ್ತೋ ಅಂತ ಆ ಒಂದು ಉದ್ದೇಶದಿಂದ ಅಲ್ಲಿ ಬಂದಿದ್ದು. ಇಲ್ಲಿ ಇವನ ಕೋಪ ಇಲ್ಲ ಅಂತಲ್ಲ ಭೀಮನಿಗೆ, ಆದ್ರೆ ಅಣ್ಣನ ಮಾತನ್ನ ಮೀರಿ ನಡೆಯೋದು ಧರ್ಮಕ್ಕೆ ವಿರುದ್ಧ ಅಂತ ಯಾರು ಮಾಡ್ಲಿ. ಸೊ ಎಲ್ಲರೂ ಧರ್ಮಕ್ಕೆ ಭಯಪಟ್ಟು, ಅಣ್ಣನಿಗೆ ಭಯಪಟ್ಟಲ್ಲ, ಧರ್ಮಕ್ಕೆ ಭಯಪಡ್ತಾ ಇದ್ರು. ಹಿಂದೆ ಎಲ್ಲ ರಾಜ್ಯಭಾರ ನಡೆಸಬೇಕಾದ್ರೆ ರಾಜ ಋಷಿಗಳನ್ನ ತಮ್ಮ ಗುರುಗಳಾಗಿ ಇಟ್ಕೊಳ್ತಾ ಇದ್ದ. ರಾಜರ್ಷಿಗಳು ಅವ್ರಿಗೆ ಈ ರಾಜ ಏನೋ ಒಂದಷ್ಟು ಹಣ್ಣು ಮತ್ತೊಂದು ಏನೋ ಕೊಡ್ತೀನಿ ಅಂದ್ರೆ, ಅಥವಾ ಚಿನ್ನನೋ ಮತ್ತೊಂದು ಅಂದ್ರೆ ಯಾವುದೂ ಬೇಕಿಲ್ಲ ರಾಜನಂದು. ಅವರಿಗೆ ಕಾಡಿನಲ್ಲಿ ಅವರಿಗೆ ಯಥೇಚ್ಛವಾಗಿ ಅವ್ರಿಗೆ ಬೇಕಾದ ಯಜ್ಞ ಯಾಗಗಳಿಗೆ ಸಿಕ್ಕದ್ದೆಲ್ಲ ಹಣ್ಣು ಹಂಪಲುಗಳು ಅಲ್ಲೇ ಸಿಗ್ತಾ ಇತ್ತು. ಸೊ ಇವರು ಚಿನ್ನ ಇದೆಲ್ಲ ಕೊಟ್ಟಾಗ ಇದೆಲ್ಲ ಇಟ್ಕೊಂಡು ನಾವೇನ್ ಮಾಡ್ಬೇಕು ಅಂತ. ಲವಕುಶರಿಬ್ರು ಬಂದಾಗ ರಾಮ ತಟ್ಟೆಗಳಲ್ಲಿ ಹೊನ್ನು ನವರತ್ನಗಳು ಎಲ್ಲ ಅದನ್ನು ಏಕಿದೆಲ್ಲ ಅಂತ, ಬರೀ ಕಲ್ಲು ಅದಷ್ಟೇ ನಮ್ಗೆ, ಅದ್ ಇಟ್ಕೊಂಡು ಏನ್ ಮಾಡ್ಬೇಕು, ಇದೆಲ್ಲ ಬೇಡ ನಮ್ಗೆ ಅಂದ ಅವರು. ಯಾವ ಐಶ್ವರ್ಯ ಅವನ್ ಇದ್ ಮಾಡಿದಾಗ ಯಾವ್ದನ್ನು ಬೇಡ ಅಂದ್ರು. ಯಾಕೆಂದ್ರೆ ಅವ್ರು ಕಾಡಿನಲ್ಲಿ ಇದ್ದವರು, ವಾಲ್ಮೀಕಿಯಿಂದ ತಿಳಿಸಿಕೊಟ್ಟಿದ್ದು ರಾಮಾಯಣವನ್ನ. ಎಷ್ಟ್ರ ಮಟ್ಟಿಗೆ ವಿರಕ್ತಿ ಇರುತ್ತೆ ಅಂದ್ರೆ ಅವಾಗ ಏನಾಗುತ್ತೆ ಅಂದ್ರೆ, ರಾಜನ ಈ ಆಬ್ಲಿಗೇಷನ್ಗೆ ದಾಕ್ಷಿಣ್ಯಕ್ಕೆ ಒಳಗಾಗ್ತಾ ಇರ್ಲಿಲ್ಲ. ಧರ್ಮ ಯಾವುದೋ ಅದು ಸರಿಯಾಗಿ. ಈಗ ರಾಜ ಏನಾದ್ರು ಡಿಸಿಷನ್ ತಗೊಂಡು ತಪ್ಪದ್ರೆ ನೀವ್ ಮಾಡ್ತಾ ಇರೋ ತಪ್ಪು ಧೈರ್ಯವಾಗಿ ಅವನ ಮುಖದ ಮೇಲೆ ಹೇಳ್ತಾ ಇದ್ರು. ಹಾಗಾಗಿ ರಾಜ ಅಲ್ಲ ರಾಜ್ಯಾಡಳಿತ ಮಾಡ್ತಾ ಇದ್ವು, ಧರ್ಮ ರಾಜ್ಯಭಾರ ಮಾಡ್ತಾ ಇದ್ವು. ಅದರಿಂದ ಎಲ್ಲಕ್ಕೂ ಕೂಡ ರಾಮ ರಾಜ್ಯ ಅಂತ ಹೆಸರು ಬಂದಿತ್ತು. ಧರ್ಮಕ್ಕೆ ವಿರುದ್ಧವಾಗಿ ಯಾರು ಮಾಡ್ತಿರ್ಲಿಲ್ಲ. ಧರ್ಮಕ್ಕೆ ಹೆದರಿ ಎಲ್ಲರೂ ಕೂಡ ಒಂದು ಅನೀತಿ ಅಧರ್ಮ ನಡಿಬಾರದು. ಆ ರೀತಿ ನಡೆದಂತಹದ್ದು ರಾಜ್ಯಭಾರ ಇವುಗಳಲ್ಲಿ. ಯಾವಾಗ ಸ್ವಾರ್ಥಿಗಳಾದ್ರೂ ಎಲ್ಲರ ನಾಶ. ಇದೆಲ್ಲ ನಮ್ಮ ಚರಿತ್ರೆಯನ್ನ ನೋಡ್ತೀವಿ. ಮೊಘಲರೋ ಅವರೋ ಇವರೋ ಯಾರ್ಯಾರು ಬಂದಿತ್ತು ಎಲ್ರದನ್ನು ನೋಡಿ ಅವರ ಎಂಡೆಲ್ಲ ಹೇಗಾಯ್ತು ಏನು ಅಂತ ಅಂದ್ಬಿಟ್ಟು. ಸೊ ಧರ್ಮ ಬಹಳ ಮುಖ್ಯವಾಗಿ. ಕೌರವರು ಮಹಾಪತಿವ್ರತೆಯಾದ ದ್ರೌಪದಿಗೆ
ಮಾನಭಂಗಪಡಿಸಿದಾಗ ಅವಳು ತನ್ನ ದೃಷ್ಟಿಯಿಂದಲೇ ಅವರನ್ನ ದಹಿಸತಕ್ಕ ಪ್ರಭಾವ ಉಳ್ಳಲಾಗಿದ್ದು ಕೂಡ ಆ ದುರಾತ್ಮರನ್ನ ಅವಳು ತನ್ನ ಕೋಪಾಗ್ನಿಯಿಂದ ದಹಿಸದೆ ಬಿಟ್ಟದ್ದು ಏಕೆ? ಸೀತೆಯನ್ನು ಮನಸ್ಸು ಮಾಡಿದ್ರೆ ರಾವಣನ್ನು ಭಸ್ಮ ಮಾಡಿಬಿಡ್ಬೋದಾಗಿತ್ತು. ಆದರೆ ತನ್ನ ಪತಿಯ ಪೌರುಷಕ್ಕೆ ಕೀರ್ತಿಗೆ ಕಳಂಕ ಬರುವಂತ ಕೆಲಸ ಮಾಡಬಾರದು ಅಂತ ಅಲ್ಲಿ 1 ತಿಂಗಳು ಕೂತಿದ್ಲು ಲಂಕೆ ಇದರಲ್ಲಿ ಅಶೋಕವನದಲ್ಲಿ. ಮಾದ್ರಿ ಪುತ್ರರಾದ ನಕುಲ ಸಹದೇವರಾದರೂ ಕೌರವರಿಂದ ಅಷ್ಟು ಕಷ್ಟಕ್ಕೆ ಗುರಿ ಮಾಡಲ್ಪಟ್ಟಾಗ ದ್ಯೂತ ವಸನದಲ್ಲಿ ಬಿದ್ದಂತಹ ಧರ್ಮರಾಜನನ್ನೇ ಅನುವರ್ತಿಸಿ ಹೋಗುತ್ತಾ ಸುಮ್ಮನೆ ಇದ್ದಿದ್ದಕ್ಕೆ ಕಾರಣ ಏನು? ನಕುಲ ಸಹದೇವರು ಸಾಮಾನ್ಯರಲ್ಲ. ನಕುಲ ಅಶ್ವವಿದ್ಯೆಯಲ್ಲಿ ಬಹಳ ಚೆನ್ನಾಗಿ ತಿಳಿದವನು. ಸಹದೇವ ಜ್ಯೋತಿಷ್ಯ ಚೆನ್ನಾಗಿ ಹೇಳೋನು. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಬಹಳ ನಿಪುಣ ಸಹದೇವ. ಒಬ್ಬೊಬ್ರದ್ದು ಕೂಡ ಬಹಳ ಸೂಕ್ಷ್ಮವಾಗಿ ನೋಡಿದ್ರೆ ಎಲ್ಲ ತುಂಬಾ ಚೆನ್ನಾಗಿದೆ ಮಹಾಭಾರತ. ಯಮಧರ್ಮರಾಜನ ಪುತ್ರನಾಗಿ ಧರ್ಮಗಳನ್ನೆಲ್ಲ ತಿಳಿದವನಾಗಿ ಧಾರ್ಮಿಕರಲ್ಲಿ ಶ್ರೇಷ್ಠ ಎನಿಸಿಕೊಂಡಂತಹ ಯುಧಿಷ್ಠಿರನಾದರೂ ತಾನು ಅನುಭವಿಸಬಾರದ ಕಷ್ಟಗಳನ್ನೆಲ್ಲ ಅನುಭವಿಸಿಯೋ ತಾಳ್ಮೆಯಿಂದ ಸಹಿಸಿಕೊಂಡಿದ್ದದ್ದು ಯಾಕೆ? ಅವನಿಗೆ ಅಜಾತ ಶತ್ರು ಅಂತ ಇನ್ನೊಂದು ಹೆಸರು. ಹುಟ್ಟುತ್ತಾಲೇನೆ ಅವನಿಗೆ ಯಾರು ಶತ್ರುಗಳೇ ಇರ್ಲಿಲ್ಲ ಅಂತ ಅಜಾತ ಶತ್ರು ಅಂತ. ನಾಟ್ ಎ ಸಿಂಗಲ್ ಪರ್ಸನ್. ಯೋ ಮಾಂ ದ್ವೇಷ್ಟಿ ಯಶ್ಚ ವಯಂ ದ್ವಿಷ್ಮಃ ಯೋ ಮಾಂ ದ್ವೇಷ್ಟಿ ಯಶ್ಚ ವಯಂ ದ್ವಿಷ್ಮಃ. ನಾನು ಯಾರನ್ನ ದ್ವೇಷಿಸ್ತೇನೋ, ಯಾರು ನನ್ನನ್ನು ದ್ವೇಷಿಸ್ತಾರೋ ಇಬ್ಬರನ್ನು ಕೂಡ ಹೇ ಯಮ ನಿನ್ನ ದವಡೆ ಕೊಡ್ತೀನಿ, ಜಂಬೆ ದದಾಮಿ ಹಾಕೊಂಡು ಅಗಿಯವರ್ಣ ಅಂತ ಎಲ್ಲ ಆಭಿಚಾರಿಕ ಮಂತ್ರಗಳು ಉದಕ್ಷಾಂತಿನಲ್ಲಿ. ಆದ್ರೆ ಧರ್ಮರಾಯನಿಗೆ ಯಾರು ಶತ್ರುಗಳೇ ಇರಲಿಲ್ಲ. ಯಾಕೆ ಸಹಿಸ್ಕೊಂಡಿದ್ದ? ಮತ್ತಿದೆಲ್ಲ ಕೃಷ್ಣನನ್ನೇ ಸಾರಥಿಯಾಗಿ ಪಡೆದ ಆ ಅರ್ಜುನನು ಏಕಾಕಿಯಾಗಿಯೇ ಬಾಣಗಳನ್ನು ಪ್ರಯೋಗಿಸಿ ಎಷ್ಟು ಮಂದಿ ಶತ್ರುಗಳನ್ನಾದ್ರೂ ಕೊಲ್ಲಬಲ್ಲ ಅದ್ವಿತೀಯ ಬಿಲ್ಲುಗಾರ ಅಂತವನು ಆ ಕಷ್ಟಗಳನ್ನೆಲ್ಲ ಸಹಿಸ್ಕೊಂಡಿದ್ದೆ ಹೇಗೆ? ಇವೆಲ್ಲ ನನಗೆ ಬಹಳ ಆಶ್ಚರ್ಯಕರವಾದ ಸಂಗತಿಗಳಾಗಿದೆ. ಆದ್ದರಿಂದ ಈ ನನ್ನ ಸಂದೇಹಗಳೆಲ್ಲ ತೀರುವ ಹಾಗೆ ನೀನು ಹಿಂದೆ ನಡೆದ ವಿಚಾರಗಳನ್ನೆಲ್ಲ ನಡೆದದ್ದು ನಡೆದ ಹಾಗೆ ಯಥಾರ್ಥವಾಗಿ ನೋಡಿ. ಅದು ಬಹಳ ಮುಖ್ಯ. ಯಾವುದೇ ಒಂದು ಘಟನೆಯನ್ನ ಅಥವಾ ಒಂದು ವಿಷಯವನ್ನ ಯಥಾರ್ಥವಾಗಿ ತಿಳಿಯಬೇಕು. ಯಥಾರ್ಥ ಅಂದ್ರೆ ಹೇಗಿದೆಯೋ ಹಾಗೆ, ಯಾವ ಸಂದರ್ಭ ಏನು, ಅದನ್ನು ಯಾವ ಉದ್ದೇಶದಿಂದ ಹೇಳಿದ್ರು ಅದು. ಜ್ಞಾನದಲ್ಲಿ ನಾಲೆಡ್ಜ್ ನಲ್ಲಿ ಬಹಳಷ್ಟು ಬಗೆಗಳಿದೆ. ಅಜ್ಞಾನ, ಅನ್ಯತಾ ಜ್ಞಾನ, ಅಲ್ಪಜ್ಞಾನ, ವಿಪರೀತ ಜ್ಞಾನ, ಇವೆಲ್ಲ ಬಿಟ್ಟು ಯಥಾರ್ಥ ಜ್ಞಾನ ಹೇಗಿದೆಯೋ ಹಾಗೆ ತಿಳಿಯುವಂತ ಇದು ಯಥಾರ್ಥ ಜ್ಞಾನ. ಹಾಗೆ ಯಥಾರ್ಥವಾಗಿ ನೀನು ನನಗೆ ಈ ಕಥೆಯನ್ನ ತಿಳಿಸು. ನಡೆದದ್ದು ನಡೆದ ಹಾಗೆ ಮಹಾರಥರಾದ ಅವರು ಮಾಡಿದ ಒಂದೊಂದು ಕಾರ್ಯವನ್ನ ನೀನು ವಿವರಿಸ್ಬೇಕು. ಇದು ಯಾಕೆ ಬಹಳ ಮುಖ್ಯ ಅಂತಂದ್ರೆ ನಾವು ಉದ್ದೇಶ ಈ ಮಹಾಭಾರತ ತಗೊಂಡಿದ್ದು ಅದೇನೆ. ಈಗ ಟಿವಿನಲ್ಲಿ ಬಂತು ಮಹಾಭಾರತ, ಮೊದಲು ಹಿಂದಿನಲ್ಲಿ ಬಂದಿದ್ದು ರಾಮಾಯಣ, ಅದಾದ್ಮೇಲೆ ಇದು ಎಲ್ಲ. ಅವರು ಯಾರೋ ಒಂದು ಜನ ಪಂಡಿತರನ್ನ ಇಟ್ಕೊಂಡ್ರು, ಅವ್ರಿಗೆ ಏನ್ ಬೇಕೋ ಅದನ್ನ. ಈಗ ಯಾವ್ದು ಬೇರೆ ಮತ್ತೊಂದು ಇದು ಇವುಗಳಲ್ಲಿ ಏನಾಗುತ್ತೆ ಅಂದ್ರೆ ಆ ಡೈರೆಕ್ಟರ್ಸ್ ತನಗೇನ್ ಬರುತ್ತೋ ಅದು, ಇಲ್ಲದ ವ್ಯಕ್ತಿಗಳನ್ನ ಅದ್ರಲ್ಲಿ ತರೋದು, ಇಲ್ಲ ಯಾವುದಕ್ಕೋ ಇಂಪಾರ್ಟೆನ್ಸ್ ಕೊಡೋದು. ಈಗಿನ ಸಮಾಜಕ್ಕೆ ಏನ್ ಬೇಕು? ಸ್ತ್ರೀಗೆ ಸ್ವಾತಂತ್ರ್ಯ ಇತ್ತು, ಅದನ್ನು ಬಹಳ ಜೋರ ತೋರಿಸ್ಬೇಕು. ಹಿಂದೆ ಬಹಳ ಅವ್ರ ಮೇಲೆ ದೌರ್ಬಲ್ಯ ಎಲ್ಲೋ ನಡೆದಿರ್ಬೋದು. ಆದ್ರೆ ಮೂಲತಃ ಭಾರತೀಯ ಸನಾತನ ಸಂಸ್ಕೃತಿನಲ್ಲಿ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅಂತ ಇದ್ದಿತ್ತು. ಅದು ಬಿಟ್ಟು ಇವಾಗ ಎಲ್ಲಿಗಾಯ್ತು? ಎಲ್ಲ ವಿನಾಶಕ್ಕೆ ಬರುವಂತ. ಮಕ್ಕಳಿಗೆ ಪೂರ್ಣ ಸ್ವಾತಂತ್ರ್ಯ. ಯಾವುದ್ರಲ್ಲಿ ಸ್ವಾತಂತ್ರ್ಯ? ಏನು ಬೇಡವೆ? ಅವ್ರ ಥಿಂಕಿಂಗು ಇದ್ರದೆಲ್ಲ ನೋಡಿ. ಮಕ್ಕಳನ್ನ ಬೆಳೆಸಿದ್ರಲ್ಲಿ ಅವ್ರನ್ನ ಮಾತಾಡ್ಸೋಕ್ಕಾಗಲ್ಲ. ಆಮೇಲೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ, ಸ್ತ್ರೀಸು ದುಷ್ಮಾಸು ವಾರ್ಷ್ಣೇಯ ಜಾಯತೆ ವರ್ಣ ಸಂಕರಹ. ಸುಮ್ಮನೆ ಬರೀ ಪ್ರೇಮ ಪ್ರೀತಿ ಅನ್ನೋದು ಒಂದಿದ್ರಾಯ್ತಾ? ಸರಿಯಾದ ಸಂಸ್ಕಾರ ಆಯ್ತಾ? ಒಬ್ಬ ಮನುಷ್ಯ ಕೆಟ್ರೆ ಅವನು ಬರೀ ಒಬ್ಬದ್ದಾಗತ್ತೆ. ಆದ್ರೆ ಒಂದು ಹೆಣ್ಣು ಕೆಟ್ರೆ ಇಡೀ ಕುಲ ಹೋಗ್ಬಿಡುತ್ತೆ. ಎಷ್ಟು ಮುಖ್ಯ ಅನ್ನೊಂದು ಕೂಡ ಅಂತ. ಇದನ್ನೆಲ್ಲ ಇಲ್ಲಿ ಎಲ್ರಿಗೂ ತೋರಿಸೋದಕ್ಕೆ ಈಗ ಜಾತಿ ಅನ್ನೋದು ಒಂದು ಶಾಪ ನಮಗೆ. ಇಟ್ಸ್ ಎ ಗ್ರೇಟ್ ಇದು ಅಂತ. ಅವನು ಭಗವದ್ಗೀತೆನಲ್ಲಿ ಕೃಷ್ಣ ಹೇಳ್ತಾನೆ ಚಾತುರ್ವರ್ಣ್ಯಂ ಮಯಾ ಸೃಷ್ಟ್ಯಂ. ಅದ್ರ ಅರ್ಥ ಯಾರು ಸರಿಯಾಗಿ ತಿಳಿದ್ರ? ಇದೊಂದು ಶಾಪ ನಮಗೆ. ರಾಮಾನುಜರು ಜಾತಿ ಎಲ್ಲ ತೆಗೆದು ಬಿಟ್ರು, ಎಲ್ರಿಗೂ ಕೊಟ್ಬಿಟ್ರು.
ಅದ್ರದ್ದು ಇನ್ನು ಎಷ್ಟು ಮಟ್ಟಿಗೆ ನೀವು ಸಮಾಚರಣೆ ಮಾಡಿಸ್ಕೊಂಡ್ಬಿಟ್ರೆ ನೀವು ಯಾರ ಜೊತೆನಲ್ಲವರು ಮದುವೆ ಹಾಕಿ ಎಂತಹ ವಿಕಲ್ಪಗಳು ಎಲ್ಲೆಲ್ಲಿ ಹೊರಟೋಗುತ್ತೆ ಅಂತ. ಮೂಲತಃ ಏನಿದೆಯೋ ಅದನ್ನ ಯಥಾರ್ಥವಾಗಿ ತಿಳಿಬೇಕು. ಮಹಾಭಾರತಕ್ಕೆ ಬಂದಂತಹ ಕಾಮೆಂಟ್ರಿಗಳು ಆಮೇಲೆ ಬೇರೆ ಬೇರೆ ಅವರವರ ದರ್ಶನಕ್ಕೆ ಸರಿಯಾಗಿ ತಗೊಂಡವರು ಏನೇನ್ ಬೇಕೋ ಹಂಗಂಗ್ ತಿರುಗಿಸ್ಕೊಂಡು ಹೇಳೋದ್ರೆಲ್ಲ ಹಾಗೆ. ಅದರಿಂದ ಮೂಲತಃ ಏನಿದೆಯೋ ಅದನ್ನ ಸರಿಯಾಗಿ ತಿಳಿಯಬೇಕು ಅನ್ನೋದು ಕೂಡ ಈ ನಮ್ಮ ಒಂದು ಪ್ರಯತ್ನದಲ್ಲಿ ಪ್ರಧಾನವಾಗಿರೋದು. ಹಾಗಾದ್ರೆ ಇದೇನ್ ಆಧಾರನ ಇವ್ರು ಬರೆದಿದ್ದು ಸಿ ವಿಜಯರಾಘವಾಚಾರ್ಯ, ದೇವಶಿಖಾಮಣಿ ಅಳಸಿಂಗರಾಚಾರ್ ಇವರು ಬರ್ದಿದ್ದು ಯಾಕೆ ಸರಿ ಅಂತಂದ್ರೆ ಇವರೆಲ್ಲ ವಿಶಿಷ್ಟಾದ್ವೈತ ದರ್ಶನವನ್ನ ಚೆನ್ನಾಗಿ ತಿಳಿದು ಆ ಆಚಾರ್ಯ ಪರಂಪರೆಯಲ್ಲಿ ಬಂದಂತೆ ಅದಕ್ಕೆ ವಿರೋಧವಾಗದಂತೆ ಅರ್ಥಗಳನ್ನ ಸಮನ್ವಯಗೊಳಿಸಿ ಹೇಳಿದ್ದಾರೆ. ಆದ್ದರಿಂದ ದಿಸ್ ಇಸ್ ಅಕ್ಸೆಪ್ಟಬಲ್. ಪ್ರತಿಯೊಂದಕ್ಕೂ ಅಷ್ಟೇ, ರಾಮಾಯಣ, ಭಾಗವತ, ಭಗವದ್ಗೀತೆಗೆ ಎಲ್ಲರೂ ಕಾಮೆಂಟ್ರಿಗಳು ಇದೆ. ಅದ್ವೈತದ ಕಾಮೆಂಟ್ರಿ ತಗೊಳ್ಳಿ, ವಿಶಿಷ್ಟಾದ್ವೈತದ್ದು ಇಟ್ಕೊಂಡು ನೋಡಿ ಎಷ್ಟು ಡಿವಿಯೇಷನ್ಸ್ ಬರುತ್ತೆ. ಸೇಮ್ 700 ಶ್ಲೋಕಕ್ಕೆ ಬರುವಂತ. ಒಟ್ಟಿನಲ್ಲಿ ಮೂಲತಃ ಯಥಾರ್ಥವಾಗಿ ತಿಳಿಯಬೇಕು. ಜನಮೇಜಯ ವೈಶಂಪಾಯನ ಹೇಳ್ದ, ಮಹಾರಥರಾದ ಅವರು ಮಾಡಿದ ಒಂದೊಂದು ಕಾರ್ಯವನ್ನ ನೀನು ಯಥಾರ್ಥವಾಗಿ ನನಗೆ ತಿಳಿಸ್ಬೇಕು ಅಂದ. ಅದಕ್ಕೆ ವೈಶಂಪಾಯನ, ಹೇ ಮಹಾರಾಜ ಸಾವಧಾನವಾಗಿ ಕೇಳು. ಸಾವಧಾನ ಅಂದ್ರೆ ಏನಂದ್ರೆ ಸರಿ ಅಟೆಂಟಿವ್ ಆಗಿ ಕೇಳಿಸ್ಕೋ. ಈ ರೀತಿ ಕಥಾಶ್ರವಣಕ್ಕೆ ಅಧ್ಯಾತ್ಮದ ಚಿಂತನೆಗೆ ಬರ್ಬೇಕಾದ್ರೆ ಒಂದ್ ಸ್ವಲ್ಪ ಹೊತ್ತು ಮೊದಲು ಮಲಗ್ಬಿಟ್ಟು ಒಂದು ಸ್ವಲ್ಪ ನಿದ್ದೆ ಮಾಡೋದು ಮುಗಿಸ್ಕೊಂಡು ಬಂದ್ಬಿಡಿ. ಯಾಕೆಂದ್ರೆ ಇಲ್ಲಿ ಒಂದ್ಸಲಿ ಹೇಳಿದ್ ಮತ್ತೆ ಸಿಗೋಲ್ಲ. ನಿದ್ದೆನಲ್ಲಿದ್ದೋ ಅಥವಾ ನಿಮ್ಮ ನಿದ್ದೆ ಇಲ್ದೆ ಕೂತ್ಕೊಂಡು ಇನ್ಯಾವುದೋ ಚಿಂತನೆ ಮಾಡ್ಕೊಂಡಿದ್ರೆ ಏನಾಯ್ತು ಕತೆ ಅನ್ನೋದು ಗೊತ್ತಾಗಲ್ಲ. ಆಮೇಲೆ ಎಲ್ಲಾದ್ಮೇಲೆ ಏನಾಯ್ತು ಅಂತ ಕೇಳ್ದಂಗಾಗತ್ತೆ. ಸಾವಧಾನವಾಗಿ ಕೇಳಿ, ಗಮನ ಇಟ್ಟು ಕೇಳಿ, ತ್ರಿಕರಣ ಪೂರ್ವಕವಾಗಿ ಅಧ್ಯಯನ ಮಾಡುವಂತದ್ದು. ಅಧ್ಯಯನ ಬರೀ ಓದೋದಲ್ಲ ಇದು. ಈ ಕಥಾ ವಿಷಯ ಬಹಳ ವಿಪುಲವಾದದ್ದು, ಬಹಳ ದೊಡ್ಡದಾದದ್ದು. ಪವಿತ್ರವಾದಂತಹ ಆ ಭಾರತ ಎಂಬ ಉಪಾಖ್ಯಾನಕ್ಕೆ ಶ್ರೀಕೃಷ್ಣ ದ್ವೈಪಾಯನನು ಹೇಳಿದ ಕಥಾನುಕ್ರಮವನ್ನ ಹಿಡಿದೆ ನಾನು ನಿನಗೆ ತಿಳಿಸ್ತಾ ಇದ್ದೇನೆ. ಈಗ ರಾಮಾಯಣದಲ್ಲಿ 16 ರಾಮಾಯಣಗಳಿದೆ. ಅಧ್ಯಾತ್ಮ ರಾಮಾಯಣ, ಕಂಬ ರಾಮಾಯಣ, ತುಳಸಿ ರಾಮಾಯಣ, ರಂಗನಾಥ ರಾಮಾಯಣ, ಕೃತ್ತಿವಾಸ ರಾಮಾಯಣ, ಮೂಲ ಆದಿಕವಿ ಬರೆದಂತ ವಾಲ್ಮೀಕಿ ರಾಮಾಯಣ. ಎಲ್ಲದರಲ್ಲೂ ಕೂಡ ಅಷ್ಟೇ ಡಿವಿಯೇಷನ್ಸ್ ಇದೆ. ಸೊ ನಮಗ ಆಧಾರ ಯಾವುದು ಅಂದ್ರೆ ವಾಲ್ಮೀಕಿ ಬರೆದಂತಹ ರಾಮಾಯಣ. ಅದಕ್ಕೆ ಗೋವಿಂದರಾಜೀಯ ವ್ಯಾಖ್ಯಾನ, ಇದು ವಿಶಿಷ್ಟಾದ್ವೈತ ಪರವಾಗಿ. ಗೋವಿಂದರಾಜೀಯ ಅಂತಂದ್ರೆ ಅವರೊಬ್ರು ಮಹಾನ್ ಗೋವಿಂದರಾಜೀಯ, ಅವರು ವಿಶಿಷ್ಟಾದ್ವೈತ ಪರವಾಗಿ ರಾಮಾಯಣದ ಇದಕ್ಕೆ ಅರ್ಥವನ್ನು ಬರೆದು. ಸೊ ಗೋವಿಂದರಾಜೀಯ ವ್ಯಾಖ್ಯಾನ ನಮಗೆ, ಅದು ಬಿಟ್ಟು ಬೇರೆ ಇದೆ, ಶ್ರೀಧರೀಯ ಅಂತಿದೆ, ಈ ಚಿನ್ಮಯ ಇದಿದೆಯಲ್ಲ ಅದಕ್ಕೆ ಬಂದಂತದ್ದಿದೆ, ಅದ್ವೈತದ್ದಿದೆ, ದ್ವೈತದವ್ರದ್ದು ಬರೆದಿದ್ದಿದೆ. ಸೊ ಯಾವ ಕಥೆಯನ್ನ ಯಾರಿಂದ ಕೇಳ್ತೀರಿ ಇವೆಲ್ಲ ಬಹಳ ಮುಖ್ಯವಾಗತ್ತೆ. ಸುಮ್ನೆ ನನ್ಗೆ ಅಧ್ಯಾತ್ಮದಲ್ಲಿ ಇಷ್ಟ ಇದೆ ಅಂತ ಇದು ಒಂಚೂರು ಕೇಳ್ತೀನಿ. ನಾವು ವಿ ಮಸ್ಟ್ ಹ್ಯಾವ್ ಎ ಬ್ರಾಡರ್ ಔಟ್ಲುಕ್. ಲೆಟ್ ಅಸ್ ನೋ ಅಬೌಟ್ ಒಂದ್ ಸ್ವಲ್ಪ ವಾಟ್ ಈಸ್ ಪ್ರೊಫೆಟ್ ಮೊಹಮ್ಮದ್ ಏನ್ ಹೇಳ್ದ, ಇಸ್ಲಾಂದ್ ಏನ್ ಹೇಳುತ್ತೆ, ಕ್ರಿಶ್ಚಿಯಾನಿಟಿ ಏನ್ ಹೇಳುತ್ತೆ, ವೇದಕ್ಕೂ ಕ್ರಿಶ್ಚಿಯಾನಿಟಿಗೂ ಒಂದ್ ಸಂಬಂಧ, ಏನೇನೋ ಉಪಯುಕ್ತಿಗಳಿದು. ಇವೆಲ್ಲ ಬೇಕಾ? ವೇದದಲ್ಲಿ ಇದ್ದಿದ್ದನ್ನ ವೇದ ಅಖಿಲ ಧರ್ಮ ಮೂಲಂ ಅಂತ ಹೇಳಿದ್ಮೇಲೆ ಜೀಸಸ್ ಹೇಳಿದ್ದ ಅದರದ್ದು ಅಂತ ತೋರ್ಸ್ಬೇಕು ಅಂತ ಏನಾರು ಇದೆಯಾ? ಆ ಕಡೆ ತಲೆ ಒಪ್ಪಿ ಹೋಗೋದ್ರೆ ಏನಿದು? ಸೊ ಸಂಪ್ರದಾಯ ಬದ್ಧವಾಗಿ ಯಾರ್ಯಾರು ನಮ್ಮ ಪೂರ್ವಾಚಾರ್ಯರು ಅವರು ಹೇಳಿದ್ರಲ್ಲಿ ನಂಬಿಕೆ ವಿಶ್ವಾಸ ಇಟ್ಕೊಂಡು ಅವುಗಳನ್ನ ನಾವು ಗ್ರಹಿಸಿದ್ರೆ ನಮ್ಮ ಉದ್ಧಾರ ಆಗತ್ತೆ. ಇಲ್ದಿದ್ರೆ ಅಧ್ಯಾತ್ಮ ಅನ್ನೋ ಒಂದು ದೊಡ್ಡ ಕಾಡದು. ನೀವು ದಾರಿ ತಪ್ಪಿ ಎಲ್ಲೋ ಹೋಗ್ತೀರಿ, ಕಾಡಿನಲ್ಲಿ ಸರಿಯಾದ ಮಾರ್ಗದರ್ಶನ ಇಲ್ದಿದ್ರೆ ಹೊಟ್ಟೋಗ್ತೀರಿ. ಅದರಿಂದ ಯಾವುದೋ ಕಥೆಗಳನ್ನು ಓದಬೇಡಿ, ಇದೊಂದು ಸಂದೇಶ. ಮುಂದಕ್ಕೆ ಹೋಗೋಣ. ಪವಿತ್ರವಾದ ಭಾರತ ಎಂಬ ಉಪಾಖ್ಯಾನಕ್ಕೆ ಶ್ರೀಕೃಷ್ಣ ದ್ವೈಪಾಯನ ಹೇಳಿದ ಕಥಾ ಅನುಕ್ರಮವನ್ನೇ ಹಿಡಿದು ನಾನು ನಿನಗೆ ತಿಳಿಸ್ತೇನೆ. ಆ ವ್ಯಾಸಮುನಿಯ ಮತಾನುಸಾರವಾಗಿಯೇ ಅದನ್ನು ನಿನಗೆ ನಾನು ಸಂಪೂರ್ಣವಾಗಿ ತಿಳಿಸ್ತೇನೆ, ಕೇಳು. ಅಪಾರ ತೇಜಸ್ವಿಯು ಸತ್ಯವತಿ ಸೂನುಹು, ಸತ್ಯವತಿ ಪುತ್ರನೂ ಆದಂತಹ ಮಹರ್ಷಿ ವ್ಯಾಸ, ಕೃಷ್ಣ ದ್ವೈಪಾಯನ, ವೇದವ್ಯಾಸ, ಬಾದರಾಯಣ ಆ ಮಹರ್ಷಿಯು ಪುಣ್ಯಾತ್ಮರಾದ ಆ ಪಾಂಡವರ ಚರಿತ್ರವನ್ನು ಕುರಿತು 100,000 ಗ್ರಂಥಗಳನ್ನ ಅಂದ್ರೆ ಶ್ಲೋಕಗಳನ್ನ ಹೇಳಿದ್ದಾರೆ. 1 ಲಕ್ಷ ಶ್ಲೋಕಗಳು.
ಇನ್ನೊಂದು ಇದ್ರ ಪ್ರಕಾರ 1,25,000 ಶ್ಲೋಕಗಳು ಅಂತ ಎಲ್ಲ ಲೆಕ್ಕ. ಇದ್ರಲ್ಲೆಲ್ಲ ಡಿವಿಯೇಷನ್ಸ್ ಇದೆ. ಈಗ ರಾಮಾಯಣದ್ದು 24,000 ಶ್ಲೋಕಗಳು, ಅದ್ರಲ್ಲಿ 21,500ಕ್ಕೆ ಪಟ್ಟಾಭಿಷೇಕ ಸರ್ಗ ಇದು ಬರುವಂತಹದ್ದು, ಇವನು ಪಟ್ಟಾಭಿಷೇಕ್ತನ. ಅದಾಮೇಲೆ ಉತ್ತರಕಾಂಡ. ಹೀಗೆ ಭಾಗವತ 18,000 ಶ್ಲೋಕಗಳು. ವ್ಯಾಸರು ನಡೆಸಿದ್ದು 1,00,000. ಉತ್ತಮವಾದ ಆ ಭಾರತ ಎಂಬ ಇತಿಹಾಸವು ಅದರೊಳಗಣ ಉಪಾಖ್ಯಾನಗಳೊಡನೆ ಕೇಳುವುದಕ್ಕೂ ಮನಸ್ಸಿನಲ್ಲಿ ಧಾರಣೆ ಮಾಡುವುದಕ್ಕೂ ಯೋಗ್ಯವಾದದ್ದಿದು. ಆದರೂ ನಾನು ಅವನ್ನೆಲ್ಲ ಸಂಗ್ರಹಿಸಿ ಹೇಳ್ತೇನೆ ಕೇಳು. ಆ ಭಾರತದಲ್ಲಿ 2,000 ಅಧ್ಯಾಯಗಳು, 100 ಪರ್ವಗಳು, 1,00,000 ಶ್ಲೋಕಗಳು ಇವೆ. ಇವನ್ನೆಲ್ಲ ವ್ಯಾಸಮುನಿಯು 18 ಪರ್ವಗಳನ್ನಾಗಿ, ಚಾಪ್ಟರ್ಸ್, ವಿಭಾಗಿಸಿದ್ದಾನೆ. ಇದನ್ನು ಹೇಳುವವರು ಬ್ರಹ್ಮಲೋಕದಲ್ಲಿ ದೇವ ಸಮಾನರಾಗಿ ಬೆಳಗ್ತಾರೆ. ಫಲ ಇದು. ನಮ್ಗೆಲ್ಲ ಏನಾದ್ರು ಮಾಡಿದ್ರೆ ಏನ್ ಸಿಗತ್ತೆ? ಕತೆ ಕೆಟ್ಟಗೆ ಏನೋ ಪುಣ್ಯ ಸಿಕ್ಕರ್ದ? ನಮ್ ಸಿದ್ಧಾಂತ ಹೇಳುದು, ಪುಣ್ಯಕ್ಕಾಗಿ ಯಾವ್ದನ್ನು ಮಾಡಬೇಡಿ, ಭಗವತ್ ಪ್ರೀತಿಗಾಗಿ ಮಾಡಿ. ಆಗ ಆ ಪುಣ್ಯ ನಿಮಗೆ ಸಂಕೋಲಿ ಆಗೋಲ್ಲ, ಉದ್ಧಾರಕ್ಕೆ ಕಾರಣವಾಗತ್ತೆ ಅಂತ ಹೇಳುವಂತ. ಏಕಾದಶಿ ನಡೆಸಿ, ಆದ್ರೆ ಏಕಾದಶಿ ಪಂಡಿನ ತಕ್ಷಣ ಪುಣ್ಯೋಪವಿಡ್ರು. ನಾವು ಉದಯ ಮಾಡಿದ ತಕ್ಷಣ ಪಾರಣೆ ಮಾಡ್ದಿದ್ರೆ, 6 ಗಂಟೆಗೆ ಕೂತ್ಕೊಂಡು ಊಟ ಮಾಡ್ದಿದ್ರೆ, ಇದು ಯಾವುದೋ ಸಂಪ್ರದಾಯ ಇದ್ದು, ಅದನ್ನ ಯಾಕೆ ನಾವು ಸೇರಿಸ್ಕೋಬೇಕು? ಏಕಾದಶಿ ಮಾಡೋದು ಪುಣ್ಯ ಸಂಪಾದನೆಗ? ಏಕಾದಶಿ ಶ್ರೀ ವೈಷ್ಣವನಿಗೆ ವಿಧಿ, ಅದನ್ನ ನಡೆಸಬೇಕು. ಅದರಿಂದ ಭಗವಂತ ಪ್ರೀತನಾಗ್ತಾನೆ, ಈ ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸ್ತಾನೆ. ನಿಮ್ ಪುಣ್ಯ ತಗೊಂಡು ಏನ್ ಮಾಡ್ಬೇಕು? ಇನ್ನೊಂದು ಲೋಕ ಹೋಗ್ಬೇಕಾ? ರಂಬೆ ಊರ್ವಶಿ ಅವ್ರ ಜೊತೆ ಸುತ್ತಬೇಕಾ? ಇಲ್ಲ ಚತುರ್ಮುಖ ಪದವಿ ಬೇಕಾ? ಎಲ್ಲ ಮುಗಿಸ್ಕೊಂಡು ವಾಪಸ್ ಬರಬೇಕು ಮತ್ತೆ. ಇದೆಲ್ಲ ಬರದೇ ಇರುವಂತ ಬಹಳ ದಿವ್ಯವಾದಂತ ಅದನ್ನು ಕೊಡ್ತಾ ಇದ್ದಾರೆ. ಹುಟ್ಟು ಸಾವಿನ ಚಕ್ರದಿಂದ ಬಿಡಿಸ್ಕೊಳ್ಬೇಕು. ಹಾಗಾದಾಗ ಆ ಪುಣ್ಯ ಸಿಗ್ಲಿ, ಅದಕ್ಕಾಗಿ ನಾ ಇದು ಮಾಡ್ತೀನಿ, ಇನ್ನೇನೋ ಒಂದು ಮಾಡಿದ್ರೆ ನನಗೆ ಪುಣ್ಯ ಸಿಗ್ಲಿ. ಈ ಪುಣ್ಯ ಸಿಗ್ಲಿ ಅನ್ನೋದು ಇದೆಯಲ್ಲ, ಅದೊಂದು ಬಂಧನ. ನಿಮಗೆ ಹೇಳ್ಕೊಂಡು ಬಂದಿಲ್ಲ, ಗಾಳಕ್ಕೆ ಹಾಕಿದ ಮೀನಿನಂತೆ ಅಂತ. ಆದರೂ ಕೂಡ ಜನಗಳಿಗೆ ಪುಣ್ಯದಲ್ಲಿ ಬಗೆ. ಅದಕ್ಕಾಗಿ ಇವ್ರು ಹೇಳ್ತಾರೆ ಎಲ್ಲ ಮಾಡೋದು ಸಿಗತ್ತೆ ಅಂತಪ್ಪ. ಇದಿಷ್ಟೇ ಅಲ್ಲ, ಈಗ ಆಳ್ವಾರಗಳು ಬರೆದಿದ್ದೆಲ್ಲ ಒಂದೊಂದು 10 ಪದಿಕಂ ಅಂತ ಹೇಳ್ತಾರೆ. 10 ಆದ್ಮೇಲೆ 11ನೇ ಪಾಶದಲ್ಲಿ ಏನೋ ಇದನ್ನ ಹೇಳಿದವರು ವೈಕುಂಠದಲ್ಲಿ ಭಗವಂತನ ಜೊತೆ ಇಡ್ತಾರೆ. ಈ ಸಂಬಂಧವನ್ನ, ಪೃಥ್ವಿಯ ಸಂಬಂಧನ ಕಳ್ಕೊಳ್ತಾರೆ. ಇದೇ ಅದ್ರಲ್ಲಿ ಹೇಳೋದು. ಮಹಾಭಾರತ ವೇದಕ್ಕೆ ಸಮಾನವಾದದ್ದು. ಪಂಚಮ ವೇದ ಅಂತಂದ್ರು. ಇದ್ದ 4 ವೇದಗಳು, ಋಗ್ ಯಜುಸ್ ಸಾಮ ಅಥರ್ವಣ. 5ನೇ ಪಂಚಮೋ ವೇದ ಮಹಾಭಾರತ, ಶ್ರೀಮನ್ ಮಹಾಭಾರತ. ಅತಿ ಪವಿತ್ರವೋ, ಅತ್ಯುತ್ತಮವಾದದ್ದು. ಕೇಳತಕ್ಕ ವಿಷಯಗಳಲ್ಲಿ ಇದಕ್ಕಿಂತ ಮೇಲಾದದ್ದಿಲ್ಲ. ಯದಿಹಾಸ್ತಿ ಯತ್ ಇಹ ಅಸ್ತಿ ತತ್ ಅನ್ಯತ್ರ. ಯಾವ್ದು ಇಲ್ಲಿಲ್ವೋ ಅದು ಬೇರೆ ಕಡೆ ಸಿಗೋಲ್ಲ ಅಂದ್ರು. ಅಷ್ಟು ಹಿರಿಮೆ ಇರುವಂತ, ಋಷಿಗಳಿಂದ ಮಂತ್ರಕ್ಕೆ ಸಮಾನವಾಗಿ ಆಧರಿಸಲ್ಪಡ್ತಕ್ಕದ್ದು. ಇದರಲ್ಲಿ ಅರ್ಥ ಕಾಮಗಳೆಂಬ ಪುರುಷಾರ್ಥಗಳು, ಮೋಕ್ಷಕ್ಕೆ ಅನುಕೂಲವಾದ ಬುದ್ಧಿವಾದಗಳು ಸಾಕಲ್ಯವಾಗಿ ನಿರೂಪಿಸಲ್ಪಟ್ಟಿದೆ. ವಿತ್ ಡೈರೆಕ್ಟ್ ಎಕ್ಸಾಂಪಲ್ಸ್ ಸಾಕಲ್ಯವಾಗಿ ನಿರೂಪಿಸಿದ್ದು. ಕೃಷ್ಣ ದ್ವೈಪಾಯನ ಪ್ರೋಕ್ತವಾದಂತಹ ವೇದ ಎನಿಸಿಕೊಂಡ ಈ ಭಾರತವನ್ನ ವಿದ್ವಾಂಸನಾದವನು, ಉದಾರ ಮನಸ್ಕರು, ದಾನಶೀಲರು, ಸತ್ಯಸಂಧರು, ಆಸ್ತಿಕರು ಆದಂತಹ ಸಾಧುಗಳಿಗೆ ಹೇಳುವುದರಿಂದ ಅಭಿಷ್ಟಗಳನ್ನೆಲ್ಲ ಪಡೆಯಬಹುದು. ಅತಿ ಕ್ರೂರ ಪಾತಕವನ್ನು ಮಾಡಿದವರು ಕೂಡ ಈ ಇತಿಹಾಸವನ್ನ ಕೇಳೋದ್ರಿಂದ ಪಾಪ ವಿಮುಕ್ತರಾಗ್ತಾರೆ. ಗರ್ಭಹತ್ಯೆಯನ್ನ, ಭ್ರೂಣ ಹತ್ಯಾ ದೋಷ, ಇದು ಪಂಚಮಹಾಪಾತಕಗಳಲ್ಲಿ ಮಾಡಿದವರು ಇದನ್ನ ಕೇಳಿ ರಾಹು ವಿಮುಕ್ತನಾದ ಚಂದ್ರನಂತೆ ಪಾಪ ವಿಮುಕ್ತರಾಗಿ ಶೋಭಿಸ್ತಾರೆ. ಈ ಇತಿಹಾಸಕ್ಕೆ ಜಯ ಎಂದು ಕೂಡ ಹೆಸರು. ಮಹಾಭಾರತಕ್ಕೆ ಜಯ ಅಂತ ಹೆಸರು. ತಥೋ ಜಯ ಮುದೀರ ಧ್ಯಾನ ಶ್ಲೋಕದಲ್ಲಿ ಬಂದಿತ್ತು ಜಯ. ಆದ್ದರಿಂದ ಜಯಾಕಾಂಕ್ಷಿಗಳು ಜೀವನದಲ್ಲಿ ಜಯವನ್ನ ಸಾಧಿಸ್ಬೇಕು. ಏನು ಜಯ ಅಂದ್ರೆ ಹುಟ್ಟು ಸಾವಿನ ಚಕ್ರ ಬಿಡಿಸ್ಕೊಳ್ಳೋದು. ಅದೇನೆ ನಾವು ಜಯ ಪಡೆಯುವಂತದ್ದು. ಆ ಆಕಾಂಕ್ಷಿಗಳು ಇದನ್ನ ಕೇಳಬೇಕಾದದ್ದು ಅತಿ ಅವಶ್ಯ. ಕ್ಷತ್ರಿಯನಾದವನು ಇದನ್ನು ಕೇಳೋದ್ರಿಂದ ಶತ್ರುಗಳನ್ನು ಜಯಿಸಿ ಭೂಮಿಯನ್ನ ವಶಪಡಿಸಿಕೊಳ್ತಾನೆ. ಇದು ಸಂತಾನವಿಲ್ಲದವರಿಗೆ ಸಂತಾನವನ್ನು ಕೊಡುತ್ತೆ. ಎಲ್ಲ ಮಂಗಳಗಳನ್ನು ಕೊಡುವಂತಹದ್ದು. ಶ್ರೇಯೋ ಭೂಯಾಹ ಸಕಲ ಜನಾನ. ಯಾರು ಏನೇನು ಕೇಳಿದ್ರೆ ಅದೆಲ್ಲ
ವೇದಾಂತಗೋ ಬ್ರಾಹ್ಮಣ ಸ್ಯಾತ್ ಕ್ಷತ್ರಿಯೋ ವಿಜಯೀ ಭವೇತ್ ವೈಶ್ಯೋ ಧನ ಸಮುದ್ಧ ಸ್ಯಾತ್ ಶೂದ್ರ ಸುಖಮವಾಪ್ನ್ಯಾತ್ ಧರ್ಮಾರ್ಥಿ ಪ್ರಾಪ್ನ್ಯಾತ್ ಧರ್ಮಂ ಅರ್ಥಾರ್ಥಿ ಚಾರ್ಥಮಾಪ್ನ್ಯಾತ್ ಫಲಶ್ರುತಿ ವಿಷ್ಣು ಸಹಸ್ರನಾಮದಲ್ಲಿ ಯಾರ್ಯಾರು ಏನೇನ್ ಬಯಸಿದ್ರು ಎಲ್ಲ ಸಿಗುತ್ತೆ ಅದರಲ್ಲಿ. ಹಾಗೆ ಮಹಾಭಾರತದಲ್ಲೂ ಕೂಡ ಎಲ್ಲವೂ ಸಿಗತ್ತೆ. ರಾಜಪತ್ನಿಯರು, ಯುವರಾಜರು ಅವಶ್ಯವಾಗಿ ಇದನ್ನ ಬಾರಿ ಬಾರಿಗೂ ಕೇಳ್ತಾ ಇರಬೇಕು. ರಾಜಪತ್ನಿ ಇದನ್ನು ಕೇಳುವುದರಿಂದ ವೀರನಾದ ಕುಮಾರನನ್ನ ಪಡೆದು ವೀರ ಮಾತೆ ಎನಿಸ್ತಾಳೆ. ಮಹಾರಾಜನ ಕೈ ಹಿಡಿಯತಕ್ಕಂತಹ ಕುಮಾರಿಯನ್ನ ಪಡೀತಾಳೆ. ವ್ಯಾಸ ಪ್ರೋಕ್ತವಾದ ಮಹಾಭಾರತ ಎಂಬುದು ಪವಿತ್ರವಾದ ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ, ಎಕನಾಮಿಕ್ಸ್, ಮೋಕ್ಷಶಾಸ್ತ್ರ, ಲಿಬರೇಷನ್, ಈ ಹುಟ್ಟು ಸಾವಿನ ಚಕ್ರದಿಂದ ಮೂರು ಅನಿಸ್ಕೊಂಡಿದೆ. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಂಬ ಪುರುಷಾರ್ಥಗಳ ವಿಚಾರವಾಗಿ ಈ ಮಹಾಭಾರತದಲ್ಲಿ ಹೇಳಲ್ಪಟ್ಟಿರುವ ವಿಷಯವೇ ಇತರ ಗ್ರಂಥಗಳಲ್ಲಿಯೂ ಇವೆ ಅಲ್ಲದೆ ಇದರಲ್ಲಿ ಇಲ್ಲದ್ದು ಬೇರೆ ಎಲ್ಲೂ ಇಲ್ಲ. ಇದೇನೇ ಒಂದು ದೊಡ್ಡ ಸ್ಟೇಟ್ಮೆಂಟು. ನಾವಿದನ್ನ ಪ್ರತಿದಿನ ಧ್ಯಾನ ಶ್ಲೋಕದಲ್ಲಿ ಹೇಳ್ತಾ ಇದ್ದೀವಿ. ಧರ್ಮೇಚ ಅರ್ಥೇಚ ಕಾಮೇಚ ಮೋಕ್ಷೇಚ ಭರತರ್ಷಭ ಯದಿ ಹಾಸ್ತಿ ತದ್ ಅನ್ಯತ್ರ. ಇಲ್ಲಿ ಇರುವಂತಹದ್ದು ಇನ್ನೊಂದು ಕಡೆ ತತ್ ಅನ್ಯತ್ರ. ಎನ್ನ ಇಹ ಅಸ್ತಿ ಎನ್ನೇ ಹಾಸ್ತಿ ನ ತತ್ ಕ್ವಚಿತ್. ಇಲ್ಲಿ ಸಿಗದೆ ಇರುವಂತಹದ್ದು ಉಪನಿಷತ್ನಲ್ಲೂ ವೇದದಲ್ಲಿ ಎಲ್ಲೂ ಸಿಗೋಲ್ಲ. ಆ ಹಿರಿಮೆ ಈ ಶ್ರೀಮನ್ ಮಹಾಭಾರತಕ್ಕೆ, ಈ ಜಯ ಅನ್ನುವಂತ ಗ್ರಂಥಕ್ಕೆ ಇರುವಂತಹದ್ದು. ಈ ಪುಣ್ಯಗತಿಯು ಬ್ರಾಹ್ಮಣರಿಂದ ಬ್ರಾಹ್ಮಣರಿಗೆ ಉಪದೇಶಿಸಲ್ಪಡ್ತಾ ಬಂದಿದ್ದು. ಈ ತರರೆಲ್ಲರೂ ಇದನ್ನ ಕೇಳಿ ಆನಂದಿಸ್ತಾ ಇದ್ದಾರೆ. ಇದನ್ನ ಕೇಳುವುದರಿಂದ ಪುತ್ರರು ಪಿತೃ ಶುಶ್ರೂಷಣೆಯಲ್ಲಿಯೋ ಭೃತ್ಯರು ಸ್ವಾಮಿ ಕಾರ್ಯಗಳಲ್ಲಿಯೋ ಅಕ್ಕರೆಯುಳ್ಳವರಾಗ್ತಾರೆ. ಈ ಭರತವಂಶ ಚರಿತ್ರವನ್ನು ಕೇಳುವವರಿಗೆ ಈ ಲೋಕದಲ್ಲಿ ವ್ಯಾಧಿ ಭಯವೇ ಇಲ್ಲ ಎಂದ ಮೇಲೆ ಕರೋನಾ ಭಯ ಹೊರಟೋಗುತ್ತೆ ಖಂಡಿತ. ಶ್ರದ್ಧೆಯಿಂದ ನೀವು ಮಹಾಭಾರತ ಕೇಳಿ. ವ್ಯಾಧಿ ಭಯವೇ ಇಲ್ಲ ಅಂದ ಮೇಲೆ ಅಂತವರಿಗೆ ಪಾರಲೌಕಿಕವಾದ ಭೀತಿ ಇಲ್ಲ ಎಂಬುದನ್ನು ಹೇಳಬೇಕಾಗಿದ್ದೇ ಇಲ್ಲ. ಅಯ್ಯೋ ಎಲ್ಲಿ ನಾವು ಮನ್ಗೆ ಇವನು ಯಮನ ದೂತರು ಕರ್ಕೊಂಡು ಹೋಗ್ಬಿಟ್ಟು ನರಕದಲ್ಲಿ ಎಲ್ಲ ಹಾಕ್ತಾರೋ ಏನ್ ಮಾಡ್ತಾರೋ ಏನು ಭಯ ಪಡ್ಬೇಕಲ್ಲ. ನಮನಕ್ಕಿಂಗೆ ಯಾವ್ದೊನ್ನುವಿಲ್ಲ ಅಂದ್ರು ಆಳ್ವಾರು. ಹಾಗೆ ಭಗವಂತನ ಕಥೆ ಇದು. ಅದನ್ನ ಈ ಪುಣ್ಯ ಕಥೆಯನ್ನು ಕೇಳುವರು ಮನೋವಾಕ್ಕಾಯಗಳಿಂದ ಮಾಡಿದ. ನೋಡಿ, ಏನಾದ್ರು ಒಂದು ಕೆಲಸ ಮಾಡೋದಾದ್ರೆ ಅದರಲ್ಲಿ ತ್ರಿಕರಣ ಪೂರ್ವಕವಾಗಿ ಮಾಡುವುದು ಅಂತ ಹೇಳ್ತಾರೆ. ಆ ತ್ರಿಕರಣಗಳು ಯಾವುದು ಅಂದ್ರೆ ಮನಸ್ಸು, ವಾಕು ಮತ್ತೆ ಕಾಯ ಅಂದ್ರೆ ಫಿಸಿಕಲಿ. ಮನೋವಾಕ್ಕಾಯೈಹಿ ಅನಾದಿಕಾಲ ಪ್ರವೃತ್ತ ಅಕೃತ್ಯಾಕರಣ ಕೃತ್ಯಾಕರಣ ಭಗವದಪಚಾರ ಭಾಗವತಾಪಚಾರ ಅಸಖ್ಯಾಪಚಾರ ರೂಪ ನಾನಾ ವಿಧಾನಂತಾಪಚಾರಾನ್. ರಾಮಾನುಜ ಶರಣಾಗಿದೆ ಗದ್ಯದಲ್ಲಿ ಕ್ಷಮಾಪಣೆ ಹೆಂಗೆ ಅನ್ನೋದನ್ನ ಹೇಳಿದ್ರು. ಮನೋವಾಕ್ಕಾಯೈ ಅಂದ್ರು. ಕಾಯೇನ ವಾಚ ಮನಸ್ಸೇಂದ್ರಿಯೇರ್ವ ಹೇಳ್ತೀವೋ ಇಲ್ವೋ, ತ್ರಿಕರಣದಿಂದ ನಮ್ಮಿಂದ ನಡೆಯುವಂತ. ಮನಸ್ಸಿನಲ್ಲೇ ಚಿಂತೆ ಮಾಡ್ಲಿ, ಫಿಸಿಕಲ್ ಆಗಿ ಮಾಡ್ಲಿ, ಅಥವಾ ಬಾಯಿನಲ್ಲೇ ಹೇಳಲಿ, ಮೂರು ಕೂಡ ಕ್ರಿಯೆಗಳು. ಮನೋವಾಕ್ಕಾಯಗಳಿಂದ ಮಾಡಿದ ಎಲ್ಲ ಪಾಪಗಳಿಂದ ವಿಮುಕ್ತರಾಗ್ತಾರೆ. ಮಹಾಭಾರತದ ಕಥಾಶ್ರವಣ ಶ್ರದ್ಧೆ ಭಕ್ತಿಯಿಂದ ಕೇಳದು. ಧನವನ್ನ, ಕೀರ್ತಿಯನ್ನ, ದೀರ್ಘಾಯಸ್ಸನ್ನ, ಪುಣ್ಯ ಫಲವನ್ನ, ಸ್ವರ್ಗಾದಿ ಸದ್ಗತಿಗಳನ್ನ ಕೊಡತಕ್ಕಂತಹ ಈ ಇತಿಹಾಸ ಅಂತ ಹೆಸರು ಇದಕ್ಕೆ. ಈ ಇತಿ ಹಿ ಆಸ, ಇದು ಹೀಗೆ ನಡೆಯಿತು ಅಂತ ಇಂಗ್ಲಿಷ್ ನಲ್ಲಿ, ಸಂಸ್ಕೃತದಲ್ಲಿ. ರಾಮಾಯಣಕ್ಕೂ ಇತಿಹಾಸ ಅಂತ ಹೆಸರು, ಮಹಾಭಾರತಕ್ಕೂ ಇತಿಹಾಸ. ಇದು ಬರೀ ಕತೆ ಅಲ್ಲ, ಹೀಗೆ ಇದು ನಡೆಯಿತು. ಇತಿ ಹಿ ಆಸ ಪದ ಬಿಡಿಸಿದ್ರೆ ಹಾಗೆ ನೈಜವಾಗಿ ನಡೆದಂತಹ ಘಟನೆ ಇದು ಹಿಂದೆ. ಈ ಇತಿಹಾಸವನ್ನ ವ್ಯಾಸ ಮುನಿಯು ಲೋಕದಲ್ಲಿ ಪುಣ್ಯವನ್ನ ವೃದ್ಧಿಗೊಳಿಸಬೇಕು ಎಂದು ಮಹಾತ್ಮರಾದ ಪಾಂಡವರ ಮತ್ತು ಸಂಪತ್ತಿನಲ್ಲಿಯೋ ಪರಾಕ್ರಮದಲ್ಲಿಯೋ ವಿದ್ಯೆಯಲ್ಲಿಯೋ ಕಾರ್ಯಗಳಲ್ಲಿಯೋ ಪ್ರಖ್ಯಾತರಾದ ಇತರ ವೀರ ಕ್ಷತ್ರಿಯರ ಪ್ರಭಾವವನ್ನ ಕೀರ್ತಿಯನ್ನು ಹೊರಪಡಿಸಬೇಕು ಎಂದೇ ಉದ್ದೇಶಿಸಿ ಈ ಶ್ರೀಮನ್ ಮಹಾಭಾರತವನ್ನ ರಚಿಸಿದ್ದು. ಯಾವ ಮನುಷ್ಯನು ಈ ಪವಿತ್ರವಾದ ಭಾರತವನ್ನ ಪರಿಶುದ್ಧರಾದಂತಹ ಬ್ರಾಹ್ಮಣರಿಂದ ಕೇಳ್ತಾನೋ ಅವನು ಶಾಶ್ವತವಾದ ಪುಣ್ಯಕ್ಕೆ ಭಾಗಿಯಾಗ್ತಾನೆ. ಪುಣ್ಯ ಶಾಶ್ವತವಾದದ್ದು ಅಂದ್ರೆ ಏನೋ ಮೋಕ್ಷ ಸಾಮ್ರಾಜ್ಯ. ಬೇರೆ ಪುಣ್ಯಗಳು ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ, ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದು. ಪುಣ್ಯದ ಫಲ ಇರೋಷ್ಟು ದಿವಸ ನಿಮ್ಗೆ ಆಯಾಯ ಲೋಕದಲ್ಲಿ ವಾಸ. ಸ್ವರ್ಗ ಕಾಮೋ ಯಜೇತ, ಯಾಗ ಮಾಡಿ ಸ್ವರ್ಗ ವಾಸ ಸಿಗತ್ತೆ. 100 ಯಾಗ ಮಾಡಿ ಇಂದ್ರನ ಪದವಿನೇ ಸಿಗ್ಬಿಡತ್ತೆ. ಅದಕ್ಕೆ 100 ಯಾಗ ಮಾಡೋಕ್ ಬಿಡೋದಿಲ್ಲ.
ಅವನ್ ಕುರ್ಚಿ ಕಸಿಯಕ್ ಹೋದ್ರೆ ನೀವು ಬಿಡ್ತಾರೇನು? ಈ ಚೀಫ್ ಮಿನಿಸ್ಟರ್ ಹೆಂಗಾರು ಇಳಿಸ್ಬೇಕು ಅವ್ರನ್ನ, ಏನಾರು ಒಂದ್ ಸ್ಕ್ಯಾಂಡಲ್ ಅಂತ ತಂದು ಅವ್ರ ರೆಸಿಗ್ನೇಷನ್ ಮಾಡ್ಬೇಕು. ಇದೇ ಅವ್ರಿಗೆ ಇನ್ನೇನ್ ಕೆಲಸ ಇಲ್ಲ ಅಪೋಸಿಷನ್ ಅವ್ರಿಗೆ. ಆ ತರದಲ್ಲಿ ಇದು ಅಷ್ಟೇ ರಾಜಕೀಯ. ಇಂದ್ರ ಬಿಡೋದೇ ಇಲ್ಲ, ಅದಕ್ಕಾಗಿ ಏನಾರು ಒಂದ್ ಮಾಡ್ತಾನೆ, ರಂಬೆನೋ ಊರ್ವಶಿನೋ ಇನ್ನೇನೋ ಒಂದ್ ಮಾಡಿ ಇವನು ನಡೆಯೋಕಿಲ್ಲ ಅಂತ. ಹೋಗ್ಲಿ, ಇಲ್ಲಿಂದ ಮಾಡಿದ್ರಲ್ಲ ಏನೋ ಒಂದು ಸ್ವರ್ಗವಾಸ ಅಂತ, 8 ದಿವಸ ಅಲ್ಲಿ ನಿಮ್ಮ ಪುಣ್ಯ ಇರುವ 8 ದಿವಸ. ಅದಾದ್ಮೇಲೆ ಹಿ ವಿಲ್ ಕಿಕ್ ಯು ಔಟ್ ಆಫ್ ದಿ ಸ್ವರ್ಗ, ಒದ್ದು ಕಳಿಸ್ತಾನೆ, ಸುಮ್ಮನೆ ಕಳಿಸೋಲ್ಲ. ಕ್ಷೀಣೆ ಪುಣ್ಯೆ ಮರ್ತ್ಯಲೋಕಂ ವಿಶಂತಿ. ಅದರಿಂದ ಪುಣ್ಯ ಸಂಪಾದನೆ ಅನ್ನೋ ಬುದ್ಧಿಯನ್ನ ಬಿಟ್ಟುಬಿಡಿ. ಭಗವತ್ ಪ್ರೀತ್ಯರ್ಥವಾಗಿ ಕೇಳೋಣ. ಉದ್ದೇಶ ಏನು ಅಂದ್ರೆ ಮೋಕ್ಷ ಸಾಮ್ರಾಜ್ಯ, ಶಾಶ್ವತವಾದಂತಹ ಪುಣ್ಯ ಅಂದ್ರೆ ಅದು ಸಿಗಬೇಕು. ಸ್ವರ್ಗಾದಿ ಸದ್ಗತಿಗಳನ್ನು ಕೊಡ್ತಕ್ಕಂಥ ಇತಿಹಾಸವನ್ನ ವ್ಯಾಸಮುನಿ ಲೋಕದಲ್ಲಿ ಪುಣ್ಯ ವೃದ್ಧಿ ಆಗ್ಬೇಕು ಅಂತ ಮಹಾತ್ಮರಾದ ಪಾಂಡವರು ಇವರದೆಲ್ಲ ಹೇಳ್ತಾ ಬಂದದ್ದು. ಯಾವ ಮನುಷ್ಯನು ಇದನ್ನು ಕೇಳ್ತಾನೋ ಅವನು ಶಾಶ್ವತ ಪುಣ್ಯಕ್ಕೆ ಭಾಗಿಯಾಗ್ತಾನೆ. ಯಾವನು ಶುದ್ಧನಾಗಿ ಈ ಕೌರವ ವಂಶದ ಚರಿತ್ರವನ್ನ ಪಡಿಸ್ತಾನೋ ಅವನ ಲೋಕಪೂಜ್ಯನಾಗಿ ಉತ್ತಮವಾದ ವಂಶಾಭಿವೃದ್ಧಿಯನ್ನು ಪಡೀತಾನೆ. ಯಾವ ಬ್ರಾಹ್ಮಣನು ವರ್ಷದ ಕಾಲದ 4 ತಿಂಗಳಲ್ಲಿ ನಿಯಮನಿಷ್ಠನಾಗಿ ಈ ಭಾರತವನ್ನು ಬಿಡದೆ ಪಠಿಸ್ತಾನೋ ಅವನು ಸಮಸ್ತ ಪಾಪಗಳಿಂದ ಮುಕ್ತನಾಗ್ತಾನೆ. ಭಾರತವನ್ನ ಚೆನ್ನಾಗಿ ಓದಿದವನು ವೇದಾಂಗಗಳನ್ನೆಲ್ಲ ಓದಿ ಅದರಲ್ಲಿ ಪಾರಂಗತನಾದಷ್ಟು ಜ್ಞಾನವಂತನಾಗ್ತಾನೆ. ಪಾಪ ವಿದೂರರು ಪುಣ್ಯ ಪುರುಷರು ಆದಂತಹ ಅನೇಕ ದೇವರ್ಷಿಗಳ, ರಾಜರ್ಷಿಗಳ ಮತ್ತು ಬ್ರಹ್ಮರ್ಷಿಗಳ ಚರಿತ್ರೆಗಳನ್ನೆಲ್ಲ ಈ ಮಹಾಭಾರತದಲ್ಲಿ ಹೇಳಲ್ಪಡುತ್ತೆ. ದೇವದೇವನು ಸರ್ವೇಶ್ವರನು ಎನಿಸಿದಂತಹ ಭಗವಂತನಾದ ಶ್ರೀ ಮಹಾವಿಷ್ಣುವು ಇದರಲ್ಲಿ ಕೀರ್ತಿಸಲ್ಪಡ್ತಾನೆ. ವಿಷ್ಣು ಹೇಳಿದೊಡನೆ ದೇವಿ ಅಂತ ಹೇಳಿದ್ರಿಂದ ಲಕ್ಷ್ಮಿ ಎಂದು, ದೇವಿ ಎಂದು ಹೇಳಿದ್ರೆ ಕುಮಾರಸ್ವಾಮಿ ಹೆಸರನ್ನು ಹೇಳುವುದರಿಂದ ಪಾರ್ವತಿ ಎಂದು ಇಲ್ಲಿ ಅರ್ಥಭೇದಗಳನ್ನು ಹೇಳ್ಬಹುದು ಅಂದ್ರು ಫುಟ್ ನೋಟ್. ಆದ್ರೆ ಇಲ್ಲಿ ಲಕ್ಷ್ಮೀ ನಾರಾಯಣನನ್ನೇ ಹೇಳೋಣ ಪ್ರಧಾನವಾಗಿ. ಲಕ್ಷ್ಮಿ ಮಹಿಮೆ, 6 ಮಂದಿ ತಾಯಿಯರಿಗೆ ಮಗನೆನಿಸ್ಕೊಂಡ ಕುಮಾರಸ್ವಾಮಿ. ಈ ಪಾರ್ವತಿ ಇದ್ರದ್ದು ಕೇಳ್ತಾ ಇದ್ದಾರೆ. ಕುಮಾರಸ್ವಾಮಿಯ ಉತ್ಪತ್ತಿ ವೃತ್ತ ಅಂತ ಅದು ಕೂಡ ಈ ಭಾರತದಲ್ಲಿ ಬರುತ್ತೆ. ಸುಬ್ರಹ್ಮಣ್ಯ, ಷಣ್ಮುಖ, ವಡಿವೇಲ ಇವೆಲ್ಲ ಅವನಿಗೆ ಹೆಸರು. ಅವನ ಉತ್ಪತ್ತಿ ಕುಮಾರ ಸಂಭವ, ಇದೊಂದು ಕಾವ್ಯ ಬೇರೆ ಇದೆ ಕುಮಾರ ಸಂಭವ ಅಂತ. ಹಾಗೆ ಗೋಬ್ರಾಹ್ಮಣರ ಮಹತ್ವವು ಇದರಲ್ಲಿ ಪ್ರತಿಪಾದಿಸಲ್ಪಟ್ಟಿತ್ತು. ಭಾರತ ಕೇಳೋದ್ರಿಂದ ಎಷ್ಟೆಲ್ಲ ಹಿರಿಮೆ ಅನ್ನೋದಿದೆ. ಈ ಜಾಗದಲ್ಲೇ ನಿಲ್ಸ್ಕೊಂಡಿರೋಣ, 7 ಗಂಟೆ ಆಯ್ತು. ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿಸು ವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀ ವಾಸುದೇವಾರ್ಪಣಮಸ್ತು.